Hello friends, welcome back to Study Rider. ಭಾಳ ದಿನಗಳಿಂದ ಮ್ಯಾಥಮೆಟಿಕಲ್ ಎಕನಾಮಿಕ್ಸ್ ಮೇಲೆ ಕ್ಲಾಸ್ ಮಾಡಿ ಸರ್ ಅಂತ ಕೇಳ್ತಾ ಇದ್ರಿ. ಸೊ ಮ್ಯಾಥಮೆಟಿಕಲ್ ಎಕನಾಮಿಕ್ಸ್ನಲ್ಲಿ ಬರ್ತಕ್ಕಂಥ ಚಾಪ್ಟರ್ ಏನಪ್ಪ ಅಂದರೆ ಸೆಟ್, ಕಣಗಳ ಮೇಲೆ. ಹಿಂದಿನ ವರ್ಷ 2025ರಲ್ಲಿ ಸೆಟ್ ಮೇಲೆ ಒಂದು ಕ್ವಶನ್ ಬಂದಿದೆ. ಸಿಂಪಲ್ ಇತ್ತು ನಿಜ, ಬಟ್ ಅದೇ ರೀತಿ ಸೆಟ್ನಲ್ಲಿ ಅಥವಾ ನೆಟ್ನಲ್ಲಿ ಬಹಳಷ್ಟು ಕ್ವಶನ್ಸ್ಗಳು ಈ ಒಂದು ವಿಷಯದ ಮೇಲೆ ಬಂದಿರೋದನ್ನು ನಾವು ನೋಡ್ತೀವಿ. ಸೊ ಅವುಗಳ ಮೇಲೆ ಈ ಒಂದು ಕ್ಲಾಸ್ ಇರ್ತದೆ. ಸ್ವಲ್ಪ ಲೆಂದಿ ಆಗ್ತದೆ ಕ್ಲಾಸು, ಯಾಕಂದರೆ ಸೆಟ್ನಲ್ಲಿ ಬರ್ತಕ್ಕಂಥ ಎಲ್ಲ ಇನ್ಫಾರ್ಮೇಷನ್ಗಳನ್ನು ಈ ಒಂದು ಕ್ಲಾಸ್ನಲ್ಲಿ ತಿಳಿಸುವಂಥ ಪ್ರಯತ್ನ ಮಾಡಿರ್ತೀನಿ. ಸೊ ನೀವು ಯಾರು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಲೈಕ್ ಮಾಡಿರಿ. ಅದರಿಂದ ನನಗೊಂದು ಮೋಟಿವೇಶನ್ ಸಿಗ್ತದೆ ನೆಕ್ಸ್ಟ್ ಕ್ಲಾಸ್ ಮಾಡಬೇಕಂತೇಳಿ. ಸೊ ಸಪೋರ್ಟ್ ಮಾಡಿರಿ, ನಾನು ನಿಮ್ಮ ಸಪೋರ್ಟನ್ನು ಕೇಳ್ತಾ ಇರೋದು ಅಷ್ಟೇ. ಸೊ ನೋಡಿರಿ, ಭಾಳ ಸಿಂಪಲ್ಲಾಗಿ ತಿಳಿಸುವಂಥ ವ್ಯವಸ್ಥೆ ಅದ ಇಲ್ಲಿ. ಕನ್ನಡದಲ್ಲಿ ಇಲ್ಲದೇ ಇದ್ದರೂ ಕೂಡ ಇಂಗ್ಲೀಷ್ನಲ್ಲಿ, ಯಾಕಂದರೆ ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡುವಾಗ ಕ್ವಶನ್ ಪೇಪರ್ನಾಗ ತಪ್ಪು ಕೊಟ್ಟಿರ್ತಾರೆ ಅವರು. ಸೊ ಇಂಗ್ಲೀಷ್ನಾಗ ನೆನ್ಪಿಟ್ಕೊಂಡ್ಬಿಟ್ರೆ ಭಾಳ ಈಸಿಯಾಗಿ ಅರ್ಥ ಆಗ್ತದೆ. ಇದು ಕಾನ್ಸೆಪ್ಟನ್ನು ನೆನ್ಪಿಟ್ಕೊಡ್ರಿ. ಹೆಸರುಗಳು ನೆನಪಿಲ್ಲದೆ ಇದ್ದರೂ ಕೂಡ, ಹೌದಾ, ಕಾನ್ಸೆಪ್ಟ್ ಈಸಿಯಾಗಿ ನೆನ್ಪಿಟ್ಕೊಳ್ಳೋಂಥದ್ದು. ಮಾಸ್ಟರ್ ಡಿಗ್ರಿ ಮಾಡ್ತಾ ಇರೋರಿಗೆ ಹೆಲ್ಪ್ ಆಗ್ತದೆ ಈ ಒಂದು ಕ್ಲಾಸು. ಹಾಗೆ ಕೆಸೆಟ್ ಮತ್ತು ನೆಟ್ ಎಕಾನಮಿಕ್ಸ್ಗೆ ಓದ್ತಾ ಇರೋರಿಗೂ ಕೂಡ ಈ ಒಂದು ಕ್ಲಾಸ್ ಹೆಲ್ಪ್ ಆಗ್ತದೆ. ನೋಡಿರಿ, ಸಿಂಪಲ್ ಅದ. ಏನು ಸೆಟ್ ಅಂತಂದರೆ ಏನು ಅನ್ನುವಂಥದ್ದು. ಸೆಟ್ ಈಸ್ ಅ ವೆಲ್ ಡಿಫೈನ್ಡ್ ಕಲೆಕ್ಷನ್ ಆಫ್ ಡಿಸ್ಟಿಂಕ್ಟ್ ಆಬ್ಜೆಕ್ಟ್ಸ್ ಆರ್ ಎಲಿಮೆಂಟ್ಸ್. ಇದೇ ಒಂದು ಮೀನಿಂಗ್ ಮೇಲೆ 2025ರಲ್ಲಿ ಕ್ವಶನ್ ಆಗ್ಯದ ಕೆಸೆಟ್ನಲ್ಲಿ. ಸೊ ಈಗ ಸೈಡಿಗೆ ಕ್ವಶನನ್ನು ಹಾಕಿದ್ದೀನಿ, ನೀವು ನೋಡ್ತಾ ಇರ್ಬೋದು ಯಾವ್ಯಾವ ರೀತಿಯಾಗಿ ಮ್ಯಾಥಮೆಟಿಕಲ್ ಎಕನಾಮಿಕ್ಸ್ ಅಥವಾ ಸೆಟ್ ಮೇಲೆ ಕ್ವಶನ್ಗಳು ಬಂದಿದ್ದಾವೆ ಯಾವಾಗ, ಪ್ರೀವಿಯಸ್ ಇಯರ್. ಅವುಗಳನ್ನು ನೋಡಿಕೊಂಡು ಈ ಒಂದು ಕ್ಲಾಸ್ಗಳನ್ನು ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಹೋಗಬೇಕಾಗ್ತದೆ. ಸೊ ಆ ಒಂದು ಕ್ವಶನ್ಗಳಿಗೆ ಆನ್ಸರ್ ಮಾಡುವಂಥ ಪ್ರಯತ್ನ ಮಾಡ್ತೀನಿ. ಅದೇ ರೀತಿ ಗಣಗಳ ಮೇಲೆ ಅಥವಾ ಸೆಟ್ ಮೇಲೆ ಯಾವುದಾದ್ರೂ ಪ್ರಾಬ್ಲಮನ್ನು ಸಾಲ್ವ್ ಮಾಡುವಂಥ ಕ್ವಶನ್ ಬಂದರೂ ಕೂಡ ಅದನ್ನು ಸಾಲ್ವ್ ಮಾಡಿ ತಿಳಿಸುವಂಥ ಪ್ರಯತ್ನ ಮಾಡ್ತೀನಿ. ಸೊ ನೀವು ಕ್ವಶನ್ ನೋಡ್ತಿರ್ಬೋದು. ಈಗ ಬರ್ರಿ ಮೀನಿಂಗಿಗೆ ಬರಿಗೆ. ಮೀನಿಂಗ್ ಏನದ? ಅ ಸೆಟ್ ಈಸ್ ಅ ವೆಲ್ ಡಿಫೈನ್ಡ್ ಕಲೆಕ್ಷನ್ ಆಫ್ ಡಿಸ್ಟಿಂಕ್ಟ್ ಆಬ್ಜೆಕ್ಟ್ಸ್ ಆರ್ ಎಲಿಮೆಂಟ್ಸ್ ಅದ. ಏನು ಸೆಟ್ ಅಂದರೆ ಗಣಗಳು ಏನಾಗಿರ್ತಾವಪ್ಪ ಅಂತಂದ್ರೆ ಅರ್ಥಪೂರ್ಣವಾದ ಮತ್ತು ವಿಭಿನ್ನವಾದ ಅಂಶಗಳನ್ನು ಹೊಂದಿರತಕ್ಕಂಥ ಗುಂಪುಗಳಾಗಿರ್ತವೆ ಅಂತ ಅರ್ಥ. ವೆಲ್ ಡಿಫೈನ್ಡ್ ಅಂತಂದ್ರೆ ಅರ್ಥಪೂರ್ಣವಾಗಿರ್ತಕ್ಕಂಥವು, ಹಾಗೆ ಒಂದಕ್ಕೊಂದು ವಿಭಿನ್ನವಾಗಿರ್ತಕ್ಕಂಥ ಅಂಶಗಳನ್ನು ಒಳಗೊಂಡಿರ್ತಕ್ಕಂತಹ ಗುಂಪುಗಳಿಗೆ ನಾವೇನಂತ ಕರಿತೀವಿ? ಗಣಗಳು ಅಂತ ಕರಿತೀವಿ. ಗಣವನ್ನು ಯಾವ ರೀತಿ ರಿಪ್ರೆಸೆಂಟ್ ಮಾಡ್ತೀವಿ ಅಂತಂದರೆ ಈ ರೀತಿ, ಏನು ಪುಷ್ಪವರ್ಣ ಬ್ರೇಸಸ್ ಅಂತ ಕರಿತಾ ಇದ್ದೀವಿ. ಈ ಪುಷ್ಪವರ್ಣದಲ್ಲಿ ತಿಳಿಸ್ತಾ ಹೋಗ್ತೀವಿ. ಇದರೊಳಗೆ 1 2 3 ಬಂದಿರ್ಬೋದು, ABCD ಬಂದಿರ್ಬೋದು, ಕಂಟ್ರಿ ಬಂದಿರ್ಬೋದು, ಅದೇ ರೀತಿ ಮಂತ್ಸ್ ಬಂದಿರ್ಬೋದು, ಹಣ್ಣು ಬಂದಿರ್ಬೋದು, ಹೌದಾ, ಫ್ರೂಟ್ಸ್ ಬಂದಿರ್ಬೋದು, ಏನಾದರೂ ಬಂದಿರ್ಬೋದು. ಅವುಗಳನ್ನು ನಾವು ಈ ರೀತಿಯಾಗಿ ರಿಪ್ರೆಸೆಂಟ್ ಮಾಡ್ತಾ ಹೋಗ್ತೀವಿ. ಸೊ ಅವುಗಳಿಗೆ ಏನಂತ ಕರೀತಾರೆ? ಸೆಟ್ ಅಂತ ಕರೀತಾರೆ. ಸೆಟ್ ಅಂದರೆ ಏನಾಗಿದ್ರೆ, ಸೆಟ್ ಈಸ್ ಅ ವೆಲ್ ಡಿಫೈನ್ಡ್ ಕಲೆಕ್ಷನ್ ಆಫ್ ಡಿಸ್ಟಿಂಕ್ಟ್ ಆಬ್ಜೆಕ್ಟ್ಸ್ ಆರ್ ಎಲಿಮೆಂಟ್ಸ್ಗೆ ನಾವೇನಂತ ಕರಿತೀವಿ? ಸೆಟ್ ಅಂತ. ಗಣಗಳು ಅಂತಂದರೆ ವಿಭಿನ್ನವಾಗಿರ್ತಕ್ಕಂಥ ಅಂಶಗಳು, ಹಾಗೆ ಅರ್ಥಪೂರ್ಣವಾಗಿರ್ತಕ್ಕಂಥ ಅಂಶಗಳನ್ನು ಸೇರಿಸಿಕೊಂಡಿರ್ತಕ್ಕಂಥ ಗುಂಪಿಗೆ ನಾವು ಏನಂತ ಅಂತ ಕರಿತಾ ಹೋಗ್ತೀವಿ. ಎಕ್ಸಾಂಪಲ್ ನೋಡ್ಬೋದು. ಎ ಇಸ್ ಅ ಸೆಟ್ ಆಫ್ 2 4 6 8. 2 4 6 8 ಅಂದರೆ ಇವು ಏನು? ಸಮಸಂಖ್ಯೆಗಳು, ಇವನ್ ನಂಬರ್ಸ್, ಲೆಸ್ ದ್ಯಾನ್ 10. 10ಕ್ಕಿಂತ ಒಳಗೆ ಇರ್ತಕ್ಕಂಥ ಸಮಸಂಖ್ಯೆಗಳ ಗುಂಪು ಬರೀರಿ ಅಂತಂದ್ರೆ ಹೆಂಗೆ ಬರೀತೀರಿ? ಎ ಇಸ್ ಅ ಸೆಟ್ ಆಫ್ 2 4 6 8. ನಿಮಗೆ ಗೊತ್ತಿರಬೇಕಾಗಿರ್ತಕ್ಕಂಥ ಮುಖ್ಯವಾಗಿ ಇನ್ಫಾರ್ಮೇಷನ್ ನಂಬರ್ ಸಿಸ್ಟಮ್ನಲ್ಲಿ ಯಾವುಗಳಿಗೆ ನ್ಯಾಚುರಲ್ ನಂಬರ್ಸ್ ಅಂತಾರೆ, ಯಾವುಗಳಿಗೆ ಓಲ್ ನಂಬರ್ಸ್ ಅಂತಾರೆ, ಯಾವುಗಳಿಗೆ ಇಂಟೀಜರ್ಸ್ ಅಂತಾರೆ. ನೋಡಿರಿ, ಸ್ವಾಭಾವಿಕ ಸಂಖ್ಯೆಗಳಂದ್ರೆ ಏನು? ನ್ಯಾಚುರಲ್ ನಂಬರ್ಸ್ ಅಂತಂದ್ರೆ ಏನು? 1 2 3 4 ಈ ರೀತಿಯಾಗಿ ಸಾಗ್ತಾ ಹೋಗ್ತದೆ. ಇದು ನ್ಯಾಚುರಲ್ ನಂಬರ್ಸ್. ಆಮೇಲೆ ನಂಬರ್ಸ್ ಏನು ಬರ್ತಾವು? ಓಲ್ ನಂಬರ್ಸ್ ಅಂತ ಬರ್ತಾವೆ. ಓಲ್ ನಂಬರ್ಸ್ ಪೂರ್ಣ ಸಂಖ್ಯೆಗಳು ಅವೇನು ಬರ್ತಾವು? 0 1 2 3 4 ಅಂತ ಬರ್ತದೆ. ಆಮೇಲೆ ಇಂಟೀಜರ್ಸ್ ಅಂತ ಬರ್ತಾವೆ. ಇಂಟೀಜರ್ಸ್ ಪೂರ್ಣಾಂಕಗಳು ಅಂದರೆ -2 -3 -2 -1 ಆಮೇಲೆ 0 1 2 3 ಅಂತ ಬರ್ತಾವೆ. ಇವುಗಳನ್ನ ನೆನ್ಪಿಟ್ಕೋಬೇಕು. ಆಮೇಲೆ ರೇಷನಲ್ ನಂಬರ್ಸ್ ಅಂತ ಬರ್ತಾವೆ, ಅಂದ್ರೆ P/Q ಈ ರೀತಿ 1/3. ಆಮೇಲೆ ಇರ್ರೇಷನಲ್ ನಂಬರ್ ಬರ್ತಾವೆ, ರೂಟ್ ಒಳಗೆ ಬರ್ತಾವೆ. ಇವುಗಳನ್ನ ನೆನ್ಪಿಟ್ಕೋಬೇಕು. ಈಗ ಇವುಗಳಲ್ಲಿ ಯಾವುದಾದ್ರು ಇಂಟೀಜರ್ಸ್ದು ಒಂದು ಸೆಟ್ ಹಾಕ್ರಿ ಅಂದರೆ ಹೆಂಗೆ ಹಾಕ್ತೀರಿ ನೀವು? ಅದನ್ನು ಇದರೊಳಗೆ ಬರೀಬೇಕಿಲ್ಲಿ. ಸೊ ಇವುಗಳ ಬೇಸಿಕ್ಸ್ ಇದು ಸೆಟ್ಟಿಗೆ ಸಂಬಂಧಿಸಿದಲ್ಲ, ನಂಬರ್ ಸಿಸ್ಟಮಿಗೆ ಸಂಬಂಧಿಸಿದ್ದು. ಸ್ವಾಭಾವಿಕ ಸಂಖ್ಯೆಗಳಂದ್ರೆ 1 2 3 4. ಓಲ್ ನಂಬರ್ಸ್ ಅಂದರೆ 0 ಸೇರ್ತದ, 1 ಅಂದರೆ ಪೂರ್ಣ ಸಂಖ್ಯೆಗಳಿವು, ಇವು ಪೂರ್ಣಾಂಕಗಳು ಇಂಟೀಜರ್ಸ್ ಅಂತಂದರೆ. ರ್ಯಾಷನಲ್ ನಂಬರ್ಸ್ ಅಂದರೆ 1/3 4/5 ಈ ರೀತಿ ಬರ್ತೀವಿ. ಇರ್ರೇಷನಲ್ ನಂಬರ್ಸ್ ಅಂತಂದರೆ ರೂಟ್ನಲ್ಲಿ ಬರಿತಾ ಹೋಗ್ತೀವಿ, ಪಾಯಿಂಟ್ನಲ್ಲಿ ಬರಿತಾ ಹೋಗ್ತೀವಿ. ಈ ಆಮೇಲೆ ರಿಯಲ್ ನಂಬರ್ಸ್ ಅಂತ ಬರ್ತಾವು, ಪ್ರೈಮ್ ನಂಬರ್ಸ್ ಅಂತ ಬರ್ತಾವು. ಅವುಗಳನ್ನು ನೀವು ನೋಡ್ಕೋಬೋದು. ಇದು ಏನಾಗಿತ್ತು? ನಂಬರ್ ಸಿಸ್ಟಮ್ ಬಗ್ಗೆ ಆಗಿತ್ತು. ಇಷ್ಟು ಬೇಸಿಕ್ಸ್ ಇದು. ಇವುಗಳನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಕೆ ಇದು ಹೆಲ್ಪ್ ಆಗಲಿ ಅಂತ ಹೇಳಿದ್ದಷ್ಟೇ. ಓಕೆ, ಇವಾಗ ನೋಡಿರಿ,
ಸೆಟ್ ಎಕ್ಸಾಂಪಲ್, ಸೆಟ್ಟಿಗೆ ಎಕ್ಸಾಂಪಲ್, ಎ ಇಸ್ ಅ ಸೆಟ್ ಆಫ್ 2 4 6 8 ಈವನ್ ನಂಬರ್, ಸಮ ಸಂಖ್ಯೆಗಳ ಒಂದು ಗುಂಪಿಗೆ ನಾವು ಅಂತ ಸೆಟ್ ಈ ರೀತಿ ಪ್ರೆಸೆಂಟ್ ಮಾಡ್ಬೋದು. ಬಿ ಇಸ್ ಅ ಸೆಟ್ ಆಫ್ ಓವೆಲ್ಸ್ ಇನ್ ಆಲ್ಫಾಬೆಟ್, ಇಂಗ್ಲೀಷ್ ಆಲ್ಫಾಬೆಟ್ನಲ್ಲಿ ಬರ್ತಕ್ಕಂಥ ಓವೆಲ್ಸ್ಗಳ ಒಂದು ಸೆಟ್ಟಿಗೆ ಏನಂತ ಕರಿತೀವಿ, ಪಿ ಸೆಟ್ ಅಂತ ಕರಿತೀವಿ. ಓವೆಲ್ಸ್ ಇವು ಇಂಗ್ಲೀಷ್ ಆಲ್ಫಾಬೆಟ್ನಲ್ಲಿ ಬರ್ತವೆ, ಈ ರೀತಿಯಾಗಿ ಕರಿತೀವಿ. ಹಾಗೆ ಸಿ ಜಾನ್ವರಿ ಫೆಬ್ರವರಿ, ಇಲ್ಲಿ ಡಾಟ್ 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 ಅದ, ಇದು ಎಲ್ಲಿಗೆ ಹೋಗಿ ನಿಲ್ತದೆ, ಡಿಸೆಂಬರ್ಗೆ ಹೋಗಿ ನಿಲ್ತದೆ. ಇದು ಕೂಡ ಒಂದು ಸೆಟ್ ಆಗಿರ್ತದೆ. ಯಾವುದು ಸೆಟ್ ಆಗಿರೋದಿಲ್ಲ, ಸೆಟ್ ಅಂತ ನಾವು ಡಿಕ್ಲೇರ್ ಮಾಡೋದಿಲ್ಲ ಅಂತಂದ್ರೆ, ಸೆಟ್ ಡಿ ಇಸ್ ಅ ಸೆಟ್ ಆಫ್ ಬ್ಯೂಟಿಫುಲ್ ಫ್ಲವರ್ಸ್, ಸುಂದರವಾದ ಹೂಗಳ ಗುಂಪು, ಗಣ ಅಂತಂದರೆ ಅದು ಸೆಟ್ ಆಗೋದಿಲ್ಲ. ಯಾಕೆ ಸೆಟ್ ಆಗೋದಿಲ್ಲ ಅಂತಂದರೆ ಇದು ಸಬ್ಜೆಕ್ಟಿವ್ ಆಗ್ತದೆ. ಇದು ಸಬ್ಜೆಕ್ಟಿವ್ ಅಂತಂತಂದರೆ ನನ್ನ ಪ್ರಕಾರ ಬ್ಯೂಟಿಫುಲ್ ಆಗಿರ್ತಕ್ಕಂಥದ್ದು ನಿಮ್ಮ ಪ್ರಕಾರ ಬ್ಯೂಟಿಫುಲ್ ಆಗಿರದೇ ಇರ್ಬೋದು. ನಾನು ದಾಸವಾಳ ಹೂವನ್ನ ಭಾಳ ಸುಂದರವಾದಂಥ ಹೂವು ಅಂತೀನಿ, ನೀವೇನಂತೀರಿ ದಾಸವಾಳ ಹೆಂಗೆ ರೀ ಸರ್, ರೋಸ್ ಭಾಳ ಸುಂದರವಾಗಿರ್ತಕ್ಕಂಥ ಹೂವು. ನಮ್ಗೆ ಡಿಫ್ರೆನ್ಸ್ ಆಗುತ್ತಲ್ಲಿ, ಯೂನಿವರ್ಸಲಿ ನಾವು ಅಕ್ಸೆಪ್ಟ್ ಮಾಡ್ಕೊಳ್ದ, ನೀವು ಹೇಳೋದನ್ನು ನಾ ಹೇಳೋದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳಿಲ್ಲ ಅಂತಂತಂದರೆ ಅದು ಏನಾಗೋದಿಲ್ಲ, ವೆಲ್ ಡಿಫೈನ್ಡ್ ಆಗೋದಿಲ್ಲ. ಸೊ ವೆಲ್ ಡಿಫೈನ್ಡ್ ಆಗಿಲ್ಲ ಅಂತಂದರೆ ಇದೇನಾಗೋಂಗಿಲ್ಲ, ಇದು ಸೆಟ್ ಆಗೋದಿಲ್ಲ, ಇದು ಸೆಟ್ ಅಂತ ಕರೆಯೋದಿಲ್ಲ. ಬ್ಯೂಟಿಫುಲ್ ಪವರ್ ಸಬ್ಜೆಕ್ಟಿವ್ ವಿಷಯಗಳನ್ನೇ ಸೆಟ್ ಅಂತ ಕರೆಯೋದಿಲ್ಲ ನಾವು. ಈಗ ನಾವು ಕ್ಯಾರೆಕ್ಟರಿಸ್ಟಿಕ್ಸನ್ನು ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ನಮಗೆ. ಸೆಟ್ನ ಕ್ಯಾರೆಕ್ಟರಿಸ್ಟಿಕ್ಸ್ ಏನು, ಒಂದು ವೆಲ್ ಡಿಫೈನ್ಡ್ ಆಗಿರ್ತದೆ, ಡಿಸ್ಟಿಂಕ್ಟ್ ಎಲಿಮೆಂಟ್ ಆಗಿರ್ತವೆ, ಆರ್ಡರ್ ಡಸ್ ನಾಟ್ ಮ್ಯಾಟರ್ ಅಂತೇಳಿ. ಈಗ ಫಸ್ಟ್ ಬರೋಣ ಅಂತ, ಫಸ್ಟ್ ಏನು ಕ್ಯಾರೆಕ್ಟರ್ ಏನು, ವೆಲ್ ಡಿಫೈನ್ಡ್ ಆಗಿರಬೇಕು. ಈಗಾಗಲೇ ತಿಳಿಸಿಕೊಟ್ಟಿರೋ ಹಾಗೆ ಏನು, ಎ ಈಸ್ ಓವೆಲ್ ನಂಬರ್ಸ್, ಎ ಇ ಐ ಓ ಯು. ಇಂಗ್ಲೀಷ್ನ ಆಲ್ಫಾಬೆಟ್ನಲ್ಲಿ ಬರ್ತಕ್ಕಂಥ ಸ್ವರಗಳು ಯಾವ್ಯಾವು, ಎ ಇ ಐ ಓ ಯು. ನೀವು ಅದನ್ನ ಹೇಳ್ತೀರಿ, ನಾನು ಅದನ್ನ ಹೇಳ್ತೀನಿ. ಇದು ಏನು, ವೆಲ್ ಡಿಫೈನ್ಡ್. ಇದು ವೆಲ್ ಡಿಫೈನ್ಡ್. ಈ ಸೆಕೆಂಡ್ ಕ್ಯಾರೆಕ್ಟರಿಸ್ಟಿಕ್ ಬರೋಣ, ಡಿಸ್ಟಿಂಕ್ಟ್ ಎಲಿಮೆಂಟ್. ಡಿಸ್ಟಿಂಕ್ಟ್, ಒಂದಕ್ಕೊಂದು ಭಿನ್ನವಾಗಿರಬೇಕು. ಈಗ ಎ ಇ ಐ ಓ ಯು ಅಂತ ಬರೆದ್ರೆ ಇದು ಎರಡೆರಡು ಬರೀ ನಾವು ಎ ಅಂತ ಬರ್ದೀವಿ, ಓ ಅಂತ ಬರ್ದೀವಿ, ಇದು ಸೆಟ್ ಆಗೋದಿಲ್ಲ. ಏನಂತ ತೊಗೋಬೇಕು ನಾವು, ಇದ್ರ ಒಂದೇ ಸತ ತೊಗೋಬೇಕು, ಎ ಇ ಐ ಓ ಯು ಅಥವಾ 2 4 6 8. ಇನ್ನೂ ಒಂದು 8 ಬರೋಂಗಿಲ್ಲ ಅಲ್ಲಿ, ಇನ್ನೂ ಒಂದು 8 ಬಂದರೆ ಅದನ್ನು ಒಂದೇ ಸತ ಕನ್ಸಿಡರ್ ಮಾಡ್ಬೇಕು ನಾವು, ಡಬಲ್ ಸಾರಿ ಕನ್ಸಿಡರ್ ಮಾಡಬಾರ್ದು. ಡಿಸ್ಟಿಂಕ್ಟ್, ವಿಭಿನ್ನವಾಗಿರಬೇಕು. ಇದು ವಿಭಿನ್ನ ಐತಿ, ಇದು ವಿಭಿನ್ನ ಐತಿ, ಇದು ವಿಭಿನ್ನ ಐತಿ, ಇದು ವಿಭಿನ್ನ ಐತಿ, ಸೇಮ್ ಇದು ವಿಭಿನ್ನಗಳಿದಾವೆ, ವಿಭಿನ್ನತೆಯನ್ನು ಹೊಂದಿರಬೇಕು. ಅದು ಅದಕ್ಕೆ ಏನಂತ ಕರಿತೀವಿ, ಡಿಸ್ಟಿಂಕ್ಟ್ ಎಲಿಮೆಂಟ್. ಇವೆಲ್ಲ ಎಲಿಮೆಂಟ್ಸ್ ಇವು ಅಥವಾ ಮೆಂಬರ್ಸ್ ಇವು ಅಥವಾ ಆಬ್ಜೆಕ್ಟ್ಸ್ ಇವು. ನೆಕ್ಸ್ಟ್ ಬರ್ತಕ್ಕಂಥದ್ದು ಆರ್ಡರ್ ಡಸ್ ನಾಟ್ ಮ್ಯಾಟರ್. ಆರ್ಡರ್ ಡಸ್ ನಾಟ್ ಮ್ಯಾಟರ್ ಅಂತಂದ್ರೆ ಏನು, ಎ ಅನ್ನುವಂಥ ಸೆಟ್ಟನ್ನು ಈ ಥರ ಬ್ರಾಕೆಟ್ ಪುಷ್ಪಾವರಣದಲ್ಲಿ ನಾವು ಗುರುತಿಸ್ತಾ ಹೋಗ್ತೀವಿ. ಎನಲ್ಲಿ ಏನದ, ಎ ಅನ್ನೋ ಸೆಟ್ನಲ್ಲಿ 1 ಮತ್ತು 2 ಮತ್ತು 3 ಅದ. ಅದೇ ರೀತಿ ಬಿ ಅನ್ನೋ ಸೆಟ್ನಲ್ಲಿ 3 2 1 ಎರಡೂ ಬೇರೆ ಬೇರೆ ಸೆಟ್ಟು ಅನ್ನೋ ಹಾಗಿಲ್ಲ. ಯಾಕಂದ್ರೆ ಆರ್ಡರ್ ಡಸ್ ನಾಟ್ ಮ್ಯಾಟರ್, ಆರ್ಡರ್ ಮ್ಯಾಟರ್ ಆಗೋದಿಲ್ಲ. 1 2 3 ಯಾರು ಬರೀರಿ, 3 2 1 ಆದರೂ ಬರೀರಿ, ಅಥವಾ ಸಿ ಅಂತ ತಗೊಳ್ರಿ 2 3 1 ಆದರೂ ಬರೀರಿ. ಮೂರು ಕೂಡ ಸೇಮ್ ಸೆಟ್, ಇವು ಡಿಫ್ರೆಂಟ್ ಸೆಟ್ ಅಲ್ಲ. ಯಾಕಂದ್ರೆ ಆರ್ಡರ್ ಮ್ಯಾಟರ್ ಆಗೋದಿಲ್ಲ. ಇಲ್ಲಿ 1 2 3ನ ಬರಿಬೇಕಂತಿಲ್ಲ, 3 2 1ನ ಬರಿಬೇಕಂತಿಲ್ಲ, ಅಥವಾ 2 3 1 ಅಂತ ಬರಿಬೇಕಾಗಿಲ್ಲ. ಆರ್ಡರ್ ಮ್ಯಾಟರ್ ಆಗೋದಿಲ್ಲ, ಇದು ನೆನ್ಪಿಡ್ರಿ. ಯಾವುದು, ವೆಲ್ ಡಿಫೈನ್ಡ್, ಡಿಸ್ಟಿಂಕ್ಟ್ ಎಲಿಮೆಂಟ್, ಆರ್ಡರ್ ಡಸ್ ನಾಟ್ ಮ್ಯಾಟರ್. ಆರ್ಡರ್ ಕ್ರಮನಿಕೆ, ಕ್ರಮವಾಗಿ ಬರೆಯುವಿಕೆ ಮ್ಯಾಟರ್ ಆಗೋದಿಲ್ಲ. ಇವು ಮೂರುಗಳನ್ನು ಕೊಡ್ತಾರೆ, ಕ್ರಮವಾಗಿ ಬರೆಯುವಿಕೆ ಅವಶ್ಯಕ ಅಂತ ಕೊಡ್ತಾರೆ. ಸೊ ಈ ಸ್ಟೇಟ್ಮೆಂಟ್ ಕೊಟ್ಟು ಇದರಲ್ಲಿ ರಾಂಗ್ ಆಗಿರೋದನ್ನು ಫೈಂಡ್ ಮಾಡಿರಿ ಅಂತ ಹೇಳ್ತಾರೆ. ಈ ವಾಕ್ಯಗಳಲ್ಲಿ ಯಾವುದು ತಪ್ಪಾದ ವಾಕ್ಯ ಗುರುತಿಸಿ ಅಂತ ಕೊಟ್ಟರೆ, ಆರ್ಡರ್ ಡಸ್ ನಾಟ್ ಮ್ಯಾಟರ್ ಅಂತ ಐತಲ್ಲ, ಇಲ್ಲಿ ಕ್ರಮಣಿಕೆ ಮುಖ್ಯವಾಗಿರೋದಿಲ್ಲ ಅಂತ ಇರೋದನ್ನು ಕ್ರಮಣಿಕೆ ಮುಖ್ಯವಾಗಿರ್ತದ ಅಂತ ಕೊಟ್ಟರೆ ಅದನ್ನು ನೀವೇನು ಮಾಡಬೇಕು, ತಪ್ಪು ಅಂತ ಹಾಕಬೇಕು. ವೆಲ್ ಡಿಫೈನ್ಡ್ ಆಗಿರಿ, ಅರ್ಥಪೂರ್ಣವಾಗಿರಬೇಕು. ಡಿಸ್ಟಿಂಕ್ಟ್ ಅಂದರೆ ವಿಭಿನ್ನವಾಗಿರಬೇಕು. ಆರ್ಡರ್ ಡಸ್ ನಾಟ್ ಮ್ಯಾಟರ್ ಅಂದರೆ ಕ್ರಮಣಿಕೆ ಇಲ್ಲದೆ ಇದ್ದರೂ ನಡೀತದ ಅನ್ನುವಂಥದ್ದು. ನೆಕ್ಸ್ಟ್ ಬರ್ತಕ್ಕಂಥದ್ದು ಮುಖ್ಯವಾದಂಥ ಕಾನ್ಸೆಪ್ಟು, ಫಾರ್ಮ್ಸ್ ಆಫ್ ಸೆಟ್ ರಿಪ್ರೆಸೆಂಟೇಷನ್. ಈ ಒಂದು ಸೆಟ್ಟನ್ನು ರಿಪ್ರೆಸೆಂಟ್ ಮಾಡುವಂಥ 3 ವಿಧಾನಗಳನ್ನು ನೋಡ್ತೀವಿ ನಾವು. ಒಂದೇದೇನು, ರೋಸ್ಟರ್ ಫಾರ್ಮ್. ಸೆಟ್ಟನ್ನು ರಿಪ್ರೆಸೆಂಟ್ ಮಾಡುವಾಗ ಯೂಸ್ ಮಾಡ್ತಕ್ಕಂಥ ಮೊದಲ ಫಾರ್ಮ್ ಯಾವುದು, ರೋಸ್ಟರ್ ಫಾರ್ಮ್. ರೋಸ್ಟರ್ ಫಾರ್ಮ್ ಅಂತಂದ್ರೆ ಏನು, ಸಿಂಪಲ್, ಎ ಈಸ್ ಅ ಸೆಟ್ ಆಫ್ ಎ ಇ ಐ ಓ ಯು. ರೋಸ್ಟರ್ ಫಾರ್ಮ್ ಯಾವುಗಳನ್ನು ನಾವು ಈ ರೀತಿ ಪುಷ್ಪಾವರಣದಲ್ಲಿ ಬ್ರೇಸಸ್ನಲ್ಲಿ ಬರಿತಾ ಹೋಗ್ತೀವಲ್ಲ, ಅವುಗಳಿಗೆ ಏನಂತ ಕರೀತಾರೋ ರೋಸ್ಟರ್ ಫಾರ್ಮ್ ಅಂತ ಕರೀತಾರೆ.
ಅದೇ ರೀತಿ ಸೆಟ್ ಬಿಲ್ಡರ್ ಫಾರ್ಮ್ ಅಂತ ಕರೀತಾರೆ. ಸೆಟ್ ಬಿಲ್ಡರ್ ಅದೇನಪ್ಪ ಅಂತಂದ್ರೆ ಸೆಟ್ ಬಿಲ್ಡರ್ ಫಾರ್ಮನ್ನು ನೋಡೋಣ. ಸೆಟ್ ಬಿಲ್ಡರ್ ಫಾರ್ಮ್ ಅಂತಂದರೆ ಎ ಇಸ್ ಅ ಸೆಟ್ ಆಫ್ ಎಕ್ಸ್. ಎಕ್ಸ್ ಅಂದ್ರೇನು? ಇವು ಎಲಿಮೆಂಟ್ಸು ಸಚ್ ದ್ಯಾಟ್, ಈ ಥರ ಬಾರನ್ನು ಹಾಕಿದ್ರೆ ಸಚ್ ದ್ಯಾಟ್ ಇಲ್ಲಿ ಕಂಡೀಷನನ್ನು ಬರೀತಾರೆ. ಕಂಡೀಷನ್ ಅಂತ ಬರೆದ್ರೆ ಯಾವ ಕಂಡೀಷನು? ಕಂಡೀಷನ್ ಅಂದರೆ ವೋವೆಲ್ಸ್ ಇನ್ ಅಲ್ಫಾಬೆಟ್ಸ್, ಇಂಗ್ಲೀಷ್ ಅಲ್ಫಾಬೆಟ್ಸ್ ಅಂತ ಬರಿಬೋದು. ಈ ಕಂಡೀಷನ್ ಅಂತ ಹೆಂಗಂತ ಸಿಂಪಲ್ ಇದು. ಈ ಒಂದು ರೀತಿ ಸ್ಟೇಟ್ಮೆಂಟ್ ಪ್ಲಸ್ ಬ್ರಾಕೆಟ್ ಒಳಗೆ ಬರೆದ್ರೆ ಅದು ಸೆಟ್ ಬಿಲ್ಡರ್ ಫಾರ್ಮ್ ಆಗಿರ್ತದೆ. ವೋವೆಲ್ಸ್ ಇನ್ ಇಂಗ್ಲೀಷ್ ಅಲ್ಫಾಬೆಟ್ ಅಂತ ಬರೆದ್ರೆ ಇದೇನು? ಸೆಟ್ ಬಿಲ್ಡರ್ ಫಾರ್ಮ್ ಅಂದರೆ ಎ ಈಸ್ ಅ ಸೆಟ್ ಆಫ್ ಎಕ್ಸ್ ಸಚ್ ದ್ಯಾಟ್, ಈ ಒಂದು ಬಾರ್ ಬಂತಂದರೆ ಅದಕ್ಕೆ ಸಚ್ ದ್ಯಾಟ್ ಅಂತ ಕರಿತೀವಿ. ಓವೆಲ್ಸ್ ಇನ್ ಇಂಗ್ಲೀಷ್ ಅಲ್ಫಾಬೆಟ್ ಈ ರೀತಿ ರಿಪ್ರೆಸೆಂಟ್ ಮಾಡಿದರೆ ಅದಕ್ಕೆ ಏನಂತ ಕರಿತೀವಿ? ಸೆಟ್ ಬಿಲ್ಡರ್ ಫಾರ್ಮ್ ಅಂತ ಕರಿತೀವಿ. ನೆಕ್ಸ್ಟ್ ಬರ್ತಕ್ಕಂಥದ್ದು ಸ್ಟೇಟ್ಮೆಂಟ್. ಇಲ್ಲಿ ಯಾವುದೇ ಬ್ರಾಕೆಟ್ ಇಲ್ಲ, ಏನಿಲ್ಲ, ಡೈರೆಕ್ಟ್ ಸ್ಟೇಟ್ಮೆಂಟ್. ಎ ಈಸ್ ಅ ಸೆಟ್ ಆಫ್ ಓವೆಲ್ಸ್ ಇನ್ ಇಂಗ್ಲೀಷ್ ಅಲ್ಫಾಬೆಟ್ ಈ ರೀತಿಯಾಗಿ ಬರೆದ್ರೆ ಏನಂತ ಕರಿತೀವಿ? ಇದಕ್ಕೆ ಸ್ಟೇಟ್ಮೆಂಟ್ ಫಾರ್ಮ್. ಇದು ಸ್ಟೇಟ್ಮೆಂಟ್ ಫಾರ್ಮ್. ಏನು? ರೋಸ್ಟರ್ ಫಾರ್ಮ್ ಅಂತಂದ್ರೆ ಬ್ರಾಕೆಟ್ ಹಾಕಿ ಬರೆಯೋದು. ಸೆಟ್ ಬಿಲ್ಡರ್ ಫಾರ್ಮ್ ಅಂತಂದ್ರೆ ಬ್ರಾಕೆಟ್ ಹಾಕಿ ನೆಕ್ಸ್ಟ್ ಕಂಡೀಷನನ್ನು ಬರೆಯೋದು. ಅದೇ ರೀತಿ ಸ್ಟೇಟ್ಮೆಂಟ್ ಫಾರ್ಮ್ ಅಂತಂದರೆ ಸ್ಟೇಟ್ಮೆಂಟನ್ನು ಬರೆಯೋದು. ಓಕೆ, ನೆಕ್ಸ್ಟ್ ಏನು ಬರ್ತದಪ್ಪ ಅಂತಂದರೆ ಸಿಂಬಾಲ್ಸ್, ಟೈಪ್ಸ್ ಮತ್ತು ಸೆಟ್ ಆಪರೇಷನ್ಸ್ಗಳನ್ನು ನೋಡ್ಕೊಂಡು ಹೋಗೋಣ. ಭಾಳ ಸಿಂಪಲ್ ಆಗಿರ್ತಕ್ಕಂಥ ಇದು ಮೇನ್ ಇಂಪಾರ್ಟೆಂಟ್ ಸ್ಲೈಡ್ ಅಥವಾ ಇಂಪಾರ್ಟೆಂಟ್ ಇನ್ಫಾರ್ಮೇಷನನ್ನು ನಾನು ಇಲ್ಲಿ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಮಾಡ್ತಾ ಹೋಗ್ತೀನಿ. ಈ ಸಿಂಬಾಲ್ಗಳನ್ನು ಈ ಒಂದು ಕ್ಲಾಸ್ನಲ್ಲಿ ಬಳಕೆ ಮಾಡ್ತೀನಿ. ಮೊದಲು ಸಿಂಬಾಲ್ಗಳ ಅರ್ಥ ತಿಳ್ಕೊಡ್ರಿ. ಇದೇನಿದು? ಈ ರೀತಿ ರಿಪ್ರೆಸೆಂಟ್ ಮಾಡಿರೋದಕ್ಕೆ ಏನಂತ ಕರೀತಾರೆ? ಸೆಟ್ ಅಂತ ಕರೀತಾರೆ. ಈ ರೀತಿ ರಿಪ್ರೆಸೆಂಟ್ ಮಾಡಿದರೆ ಅದಕ್ಕೆ ಬಿಲಾಂಗ್ಸ್ ಟು ಅಂತ ಕರೀತಾರೆ. ಅಂದರೆ ಎ ಬಿಲಾಂಗ್ಸ್ ಟು ಬಿ ಅಂತ ಅರ್ಥದ. ಅಂದರೆ ಬಿನಲ್ಲಿ ಇರ್ತಕ್ಕಂಥ ಅಂಶಗಳಲ್ಲಿ ಎ ಅಂಶಗಳು ಕೂಡ ಅದಾವ ಅಂತ ಅರ್ಥ. ಬಿ ಅಂತಂದ್ರೆ ಏನು? 1 2 3 4 ಇತ್ತಂದರೆ ಎನಾಗ 1 2 ಅದ. ಅಂದರೆ ಬಿನಲ್ಲಿ ಇರ್ತಕ್ಕಂಥವು ಎನಲ್ಲಿ ಅದಾವ ಅಂತ ಅರ್ಥದು. ಅಂದರೆ ಎ ಇದು ಇದಕ್ಕೆ ಸಂಬಂಧಿಸಿದ್ದು ಅಂತ ಅರ್ಥದು. ಅದೇ ರೀತಿ ಬಿಲಾಂಗ್ಸ್ ಟು, ಡಸ್ ನಾಟ್ ಬಿಲಾಂಗ್ಸ್ ಟು, ಇದು ಡಸ್ ನಾಟ್ ಬಿಲಾಂಗ್ಸ್ ಟು. ಡಸ್ ನಾಟ್ ಬಿಲಾಂಗ್ಸ್ ಟು ಅಂತಂದರೆ ಎ ಡಸ್ ನಾಟ್ ಬಿಲಾಂಗ್ಸ್ ಟು ಬಿ. ಅಂದರೆ ಇದರಾಗಿ ಎ ಮತ್ತು ಬಿ ಅದಾವೆ, ಇದ್ರಾಗ 1 2 3 ಅದಾವೆ. ಬಿನಾಗ 1 2 3 ಅದಾವು, ಎನಾಗ 1 2 ಎ ಬಿ ಅದಾವೆ. ಸೊ ಇದಕ್ಕೆ ಸಂಬಂಧ ಇಲ್ಲ, ಅಂದರೆ ಇದು ಸಂಬಂಧಿಸಿದ್ದಲ್ಲ ಅಂತ ಅರ್ಥ. ಡಸ್ ನಾಟ್ ಬಿಲಾಂಗ್ಸ್ ಟು ಈ ರೀತಿ ಸಿಂಬಾಲ್ ಯೂಸ್ ಮಾಡಿದರೆ ಡಸ್ ನಾಟ್ ಬಿಲಾಂಗ್ಸ್ ಟು, ಈ ರೀತಿ ಸಿಂಬಾಲ್ ಯೂಸ್ ಮಾಡಿದರೆ ಬಿಲಾಂಗ್ಸ್ ಟು ಅಂತ ಬರ್ತದೆ. ಇನ್ನು ಈ ಸಿಂಬಾಲ್ ನೋಡೋಣ. ಇದೇನು ಅಂತಂದರೆ ಸಬ್ಸೆಟ್. ಸಿ ಬರೆದು ಅದರ ತೆಳಗೊಂದು ಗೆರೆ ಕೊಟ್ಟರೆ ಅದು ಸಬ್ಸೆಟ್. ಸಿ ಬರೆದು ತೆಳಗೊಂದು ಗೆರೆ ಕೊಟ್ಟರೆ ಅದಕ್ಕೆ ಏನಂತ ಕರಿತೀವಿ? ಸಬ್ ಸೆಟ್ ಅಂತ ಕರಿತೀವಿ. ಒಂದು ದೊಡ್ಡ ಸೆಟ್ನಾಗ ಸಣ್ಣ ಸೆಟ್ಸ್ ಇರ್ತಾವು. ಅಂದರೆ 1 2 3 ಇದು ಒಂದು ಸೆಟ್ಟು. ಇದ್ರಾಗ ಸಬ್ಸೆಟ್ ಎಷ್ಟು ಬರ್ತಾವಪ್ಪ ಅಂತಂದ್ರೆ 1 ಅನ್ನುವಂಥದ್ದು ಒಂದು ಸಬ್ಸೆಟ್ಟು, 2 ಅನ್ನುವಂಥದ್ದು ಒಂದು ಸಬ್ಸೆಟ್ಟು, 3 ಅನ್ನುವಂಥದ್ದು ಒಂದು ಸಬ್ಸೆಟ್ಟು, 1 2 ಅನ್ನುವಂಥದ್ದು ಸಬ್ಸೆಟ್ಟು. ಈ ರೀತಿ ಸೆಟ್ನಲ್ಲಿ ಸಬ್ಸೆಟ್ಗಳು ಅಂತ ಅರ್ಥದ್ದು. ಇನ್ನು ಪ್ರಾಪರ್ ಸಬ್ಸೆಟ್ ಅಂತ ಬರ್ತದೆ. ಇದು ಪ್ರಾಪರ್ ಸಬ್ಸೆಟ್ ಅಂತ ಬರ್ತದೆ. ಈ ಸಿಂಬಲ್ ಯೂಸ್ ಮಾಡಿದರೆ, ಸಿ ಅಂತ ಯೂಸ್ ಮಾಡಿದರೆ ಪ್ರಾಪರ್ ಸಬ್ಸೆಟ್. ಇವುಗಳನ್ನು ಇನ್ ಡೀಟೇಲ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡಿಸ್ತಾ ಹೋಗ್ತಾನೆ. ಇದ್ರಾಗ ಅದಾವಲ್ಲ, ಸಬ್ಸೆಟ್ ಐತಿ, ಪ್ರಾಪರ್ ಸಬ್ಸೆಟ್ ಐತಿ. ನೆಕ್ಸ್ಟ್ ಬರ್ತಕ್ಕಂಥದ್ದು ಯೂನಿಯನ್, ಸಂಯೋಗ. ಯೂನಿಯನ್ ಇದು ಉಲ್ಟಾ ಯು ಅಂತಂದ್ರೆ ಇಂಟರ್ಸೆಕ್ಷನ್. ಉಲ್ಟಾ ಯು ಅಂದರೆ ಇಂಟರ್ಸೆಕ್ಷನ್. ನೆಕ್ಸ್ಟ್ ಬರ್ತಕ್ಕಂಥದ್ದು 0 ಬರ್ತದೆ, ಅದರನ್ನಾಗ ಒಂದು ಗೆರೆ ಕೊಟ್ಟರೆ ಅದೇನು? ನಲ್ ಅಂತ ಅರ್ಥದು. ನಲ್ ಅಥವಾ ಡಿಸ್ಜಾಯಿಂಟ್ ಅಂತ ಅರ್ಥದು. ಇನ್ನು ಯು ಬರೆದ್ರೆ ಅದು ಯೂನಿವರ್ಸ್ ಅಂದರೆ ಪ್ರಪಂಚ, ಎಲ್ಲವನ್ನು ಸೇರಿಸಿ ಇರೋದಕ್ಕೆ ಯೂನಿವರ್ಸ್ ಅಂತ ಕರಿತೀವಿ. ಬ್ರಾಕೆಟ್ ಇತ್ತಂದರೆ ಇದು ಪುಷ್ಪಾವರಣ ಇತ್ತಂತಂದ್ರೆ, ಕರ್ಲಿ ಬ್ರಾಕೆಟ್ ಇತ್ತಂದ್ರೆ ಅದು ಸೆಟ್. ಈ ರೀತಿ ಅಂತಂದರೆ ಬಿಲಾಂಗ್ಸ್ ಟು, ಇದು ಡಸ್ ನಾಟ್ ಬಿಲಾಂಗ್ಸ್, ಇದು ಸಬ್ಸೆಟ್, ಇದು ಪ್ರಾಪರ್ ಸಬ್ಸೆಟ್, ಇದು ಯೂನಿಯನ್, ಇದು ಇಂಟರ್ಸೆಕ್ಷನ್, ನಲ್ ಸೆಟ್, ಡಿಸ್ಜಾಯಿಂಟ್ ಸೆಟ್. ನೆಕ್ಸ್ಟ್ ಬರ್ತಕ್ಕಂಥದ್ದು ಟೈಪ್ಸ್ ಆಫ್ ಸೆಟ್ಸ್ ಅಂತ ಬರ್ತದೆ. ಘನಗಳಲ್ಲಿ ವಿಧಗಳು ಯಾವ್ಯಾವು ಅನ್ನುವಂಥದ್ದು. ಮೊದಲನೇದು ಎಂಟಿ ಸೆಟ್ ಅಂತ ಬರ್ತದೆ. ಎಂಟಿ ಸೆಟ್ ಅಂತಂದರೆ ಯಾವುದೇ ಒಂದು ಎಲಿಮೆಂಟ್ಸ್ಗಳು ಇಲ್ಲದೆ ಇರತಕ್ಕಂಥ ಸೆಟ್ ಏನಂತ ಕರಿತೀವಿ? ಎಂಟಿ ಸೆಟ್ ಅಂತ ಕರಿತೀವಿ. ಎಂಟಿ ಸೆಟ್ ಅಂತಂದರೆ ದೇರ್ ಈಸ್ ನೋ ಎಲಿಮೆಂಟ್ಸ್ ಅಂತಂದ್ರೆ ಏನು?
ಎ ಇಸ್ ಅ ಸೆಟ್ ಆಫ್ ನೋ ಎಲಿಮೆಂಟ್ಸ್. ಯಾವ ಎಲಿಮೆಂಟ್ಸ್ ಇಲ್ಲ ಅಂತಂದ್ರೆ ಎಲಿಮೆಂಟ್ಸ್ ಇಲ್ಲದೆ ಇರೋದು ಕೂಡ ಒಂದು ಸೆಟ್ ಆಗಿರ್ತದೆ. ಇನ್ನು ಸಿಂಗಲ್ ಟನ್ ಸೆಟ್ ಅಂತಂದ್ರೆ ಏನು, ಒಂದೇ ಒಂದು ಎಲಿಮೆಂಟ್ ಇರ್ತಕ್ಕಂಥದ್ದು. ಎ ಇಸ್ ಅ ಎಲಿಮೆಂಟ್ ಅಂದರೆ ಎ ಇಸ್ ಅ ಸೆಟ್ ಆಫ್ ಒನ್ ಎಲಿಮೆಂಟ್. ಒನ್ ಅಂತಂದ್ರೆ ಒಂದು ಐತಿ ಇಲ್ಲಿ, ಅಥವಾ ಎ ಇಸ್ ಅ ಸೆಟ್ ಆಫ್ ಒನ್ ಎಲಿಮೆಂಟ್. ಎ ಅನ್ನುವಂಥ ಎಲಿಮೆಂಟನ್ನು ಹೊಂದಿರತಕ್ಕಂಥ ಸೆಟ್ಟಿಗೆ ನಾವೇನಂತ ಕರಿತೀವಿ, ಒಂದೇ ಎಲಿಮೆಂಟನ್ನು ಹೊಂದಿರತಕ್ಕಂಥ ಸೆಟ್ಟಿಗೆ ಸಿಂಗಲ್ ಟನ್ ಸೆಟ್ ಅಂತ ಕರಿತೀವಿ. ಇನ್ನು ಫೈನೈಟ್ ಸೆಟ್ ಅಂತಂದ್ರೆ ಅದಕ್ಕೆ ಎಂಡ್ ಇರ್ತಕ್ಕಂಥ ಸೆಟ್ಟಿಗೆ ಅಂತಂದರೆ ಎ ಇಸ್ ಅ ಸೆಟ್ ಆಫ್ 2 4 6 8 ಲೆಸ್ ದ್ಯಾನ್ 10 ಅದಾವು, ಲೆಸ್ ದ್ಯಾನ್. ಸೊ ಇವನ್ ನಂಬರ್ಸ್ ಲೆಸ್ ದ್ಯಾನ್ 10, 10ಕ್ಕಿಂತ ಒಳಗಿರ್ತಕ್ಕಂಥ ಸಮಸಂಖ್ಯೆಗಳ ಗುಂಪಿಗೆ ನಾವೇನಂತ ಕರಿತೀವಿ, ಎ ಸೆಟ್ ಅಂತ ಕರಿತೀವಿ. ಎ ಸೆಟ್ ಏನಿದು, ಫೈನೈಟ್ ಐತಿ. 2 4 6 8 ಇವು ಅಷ್ಟು ಅದಾವಲ್ಲಿ, ಹೌದಾ, ಇವು ಅಷ್ಟೇ ಇದಾವೆ. ಇನ್ಫೈನೈಟ್ ಸೆಟ್ ಅಂತಂದರೆ ಎ ಇಸ್ ಅ ಸೆಟ್ ಆಫ್ 1 2 3 4, ಕೊನೆನೇ ಇಲ್ಲ ಅವಕ್ಕೆ. ಇವೇನಿವು ನ್ಯಾಚುರಲ್ ನಂಬರ್ಸ್, ಸ್ವಾಭಾವಿಕ ಸಂಖ್ಯೆಗಳಿಗೆ ಕೊನೆ ಐತಾ, ಎಲ್ಲಿವರೆಗೂ ಹೋಗ್ತಾವ ಅಂತ ಗೊತ್ತಾಗಂಗಿಲ್ಲ ಅದು. ಸೊ ಇದೇನಾಯಿತು, ಇನ್ಫೈನೈಟ್ ಸೆಟ್ ಆಯಿತು. ಇನ್ಫೈನೈಟ್ ಸೆಟ್ ಅಂತಂದ್ರೆ ಇದಕ್ಕೆ ದೇರ್ ಈಸ್ ನೋ ಎಂಡ್. ಫೈನೈಟ್ ಸೆಟ್ ಅಂತಂದರೆ ಎಂಡ್ ಐತಿ, ಇನ್ಫೈನೈಟ್ ಸೆಟ್ ಅಂತಂದರೆ ಎಂಡ್ ಇಲ್ಲ ಅಂತ ಆಗ್ತದೆ. ಓಕೆ, ಈ ಎಂಪ್ಟಿ ಸೆಟ್ ನೋಡಿದ್ರಿ, ಸಿಂಗಲ್ ಟನ್ ಸೆಟ್ ನೋಡಿದ್ರಿ, ಫೈನೈಟ್ ನೋಡಿದ್ರಿ, ಇನ್ಫೈನೈಟ್ ನೋಡಿದ್ರಿ. ನೆಕ್ಸ್ಟ್ ಬರ್ತಕ್ಕಂಥದ್ದೇನು, ಈಕ್ವಲ್ ಸೆಟ್ ಅಂತಂದ್ರೆ ಡಿಫ್ರೆಂಟ್ ಸೆಟ್ಗಳಲ್ಲಿ ಈಕ್ವಲ್ ಎಲಿಮೆಂಟ್ಸ್ಗಳನ್ನು ಹೊಂದಿರತಕ್ಕಂಥದ್ದು. ನೋಡಿರಿ, ಎ ಅನ್ನುವಂಥ ಸೆಟ್ನಾಗ ಏನೈತಿ, 1 2 3 ಅದ. ಬಿ ಅನ್ನುವಂಥ ಸೆಟ್ನಾಗ 3 2 1 ಅದ. ಸಿ ಅನ್ನುವಂಥ ಸೆಟ್ನಾಗ 2 3 1 ಅದ. ಇವೆಲ್ಲವೂ ಕೂಡ ಈಕ್ವಲ್ ಸೆಟ್ ಅಂತಂದ್ರೆ ಏನು, ಸೇಮ್ ಎಲಿಮೆಂಟ್ಸ್ ಇರಬೇಕು, ಸೇಮ್ ನಂಬರ್ಸ್ ಆಫ್ ಎಲಿಮೆಂಟ್ಸ್ ಇರಬೇಕು. ಸೇಮ್ ಎಲಿಮೆಂಟ್ಸ್ 3 2 1 ಅದ. ಆರ್ಡರ್ ಮ್ಯಾಟ್ರ್ ಆಗಂಗಿಲ್ಲ ಇಲ್ಲಿ, ಆರ್ಡರ್ 2 3 1 ಅದ, 3 2 1 ಅದ, 1 2 3 ಅದ. ಇವೆಲ್ಲವೂ ಕೂಡ ಏನಾಗಿರುತ್ತೆ ಹಾಗಿದ್ರೆ ಇದು ಈಕ್ವಲ್ ಸೆಟ್ ಆಗಿರ್ತದೆ. ಇನ್ನು ಇಕ್ವಿವ್ಯಾಲೆಂಟ್ ಸೆಟ್ ಅಂತಂದ್ರೆ ಎ ಅಂತಂದರೆ ಇಕ್ವಿವ್ಯಾಲೆಂಟ್ ಸೆಟ್ ಬಗ್ಗೆ ನೋಡ್ತೀವಿ. ಇಕ್ವಿವ್ಯಾಲೆಂಟ್ ಸೆಟ್ ಅಂದರೆ ಎ ಇಸ್ ಅ ಸೆಟ್ ಆಫ್ 1 2 3, ಬಿ ಇಸ್ ಅ ಸೆಟ್ ಆಫ್ ಎ ಬಿ ಸಿ. ಇದ್ರಾಗೂ 3 ಎಲಿಮೆಂಟ್ಸ್ ಅದಾವು, ಇದ್ರಾಗೂ 3 ಎಲಿಮೆಂಟ್ಸ್ ಅದಾವು. ನಂಬರ್ ಆಫ್ ಎಲಿಮೆಂಟ್ಸ್ ಸೇಮ್ ಇದ್ರೆ ಸಾಕಿಲ್ಲಿ, ಅದಕ್ಕೆ ಇಕ್ವಿವ್ಯಾಲೆಂಟ್ ಸೆಟ್ ಅಂತ ಕರಿತೀವಿ. ಇಕ್ವಿವ್ಯಾಲೆಂಟ್ ಸೆಟ್ ಅಂದರೆ ನಂಬರ್ ಆಫ್ ಎಲಿಮೆಂಟ್ಸ್ ಸೇಮ್ ಇರಬೇಕು. ಈಕ್ವಲ್ ಸೆಟ್ ಅಂತಂದರೆ ಎಲಿಮೆಂಟ್ಸ್ ಸೇಮ್ ಇರಬೇಕು. ನೆಕ್ಸ್ಟ್ ಬರ್ತಕ್ಕಂಥದ್ದು ಯೂನಿವರ್ಸಲ್ ಸೆಟ್ ಅಂತಂದರೆ ಆಲ್ ಎಲಿಮೆಂಟ್ ಕಂಟೈನ್ಡ್ ಸೆಟ್. ಅಂದರೆ ಎ ಒಳಗೆ 1 2 ಅದ, ಬಿ ಒಳಗೆ 2 3 ಅದ, ಸಿ ಒಳಗೆ 3 4 ಅದ. ಈ 3 ಸೆಟ್ಟು, 3 ಕೂಡ ಡಿಫ್ರೆಂಟ್ ಸೆಟ್ಟು. ಈ 3 ಡಿಫ್ರೆಂಟ್ ಸೆಟ್ಗಳು ಇರತಕ್ಕಂಥ ಒಂದೇ ಒಂದು ಸೆಟ್ ಅಂತಂದ್ರೆ ಅದು ಯೂನಿವರ್ಸಲ್ ಸೆಟ್ ಏನದ, 1 2 3 4. ಇದರ 1 2 ಅದ, 2 3 ಅದ, 3 4 ಎಲ್ಲ ಸೆಟ್ಗಳನ್ನು ಒಳಗೊಂಡಿರ್ತಕ್ಕಂಥ ಸೆಟ್ಟಿಗೆ ನಾವೇನಂತ ಕರಿತೀವಿ, ಯೂನಿವರ್ಸಲ್ ಸೆಟ್ ಅಂತ ಕರಿತೀವಿ. ನೆಕ್ಸ್ಟ್ ಬರ್ತಕ್ಕಂಥದ್ದು ಏನಪ್ಪ ಅಂತಂದರೆ ಯೂನಿವರ್ಸಲ್ ಸೆಟ್ ಆಯಿತು. ಸಬ್ಸೆಟ್ ಮತ್ತು ಪ್ರಾಪರ್ ಸಬ್ಸೆಟ್ ಅಂತ ಕರಿತೀವಿ. ಸಬ್ಸೆಟ್ ಅಂತಂದರೆ ನೋಡ್ರಿ, ಎನಲ್ಲಿ 1 2 ಅದಾವು, ಬಿನಲ್ಲಿ 1 2 3 ಅಂತ ಅದಾವು. ಎ ಈಸ್ ಅ ಸೆಟ್ ಆಫ್ ಬಿನಲ್ಲಿ ಇರ್ತಕ್ಕಂತಹ ಅಂಶಗಳನ್ನು ಹೊಂದಿರತಕ್ಕಂಥ ಸೆಟ್ ಯಾವುದು, ಎ. ಇದಕ್ಕೇನಂತ ಕರಿತೀವಿ, ಸಬ್ಸೆಟ್ ಅಂತ ಕರಿತೀವಿ. ಒಂದೇನಪ್ಪ ಅಂತಂದರೆ ಎನಲ್ಲಿ ಮತ್ತು ಬಿನಲ್ಲಿ ಈಕ್ವಲ್ ಸೆಟ್ ಆದರೂ ಇರ್ಬೋದು. ಈಕ್ವಲ್ ಎರಡರಾಗೂ ಈಕ್ವಲ್ ಇರ್ಬೋದು. EQUAL ಈಕ್ವಲ್ ಆಗಿರ್ಬೋದು, ಅಥವಾ ಲೆಸ್ ದ್ಯಾನ್ ಕೂಡ ಆಗಿರ್ಬೋದು. ಇಲ್ಲಿ ನೋಡ್ರಿ, ಬಿನಾಗ 1 2 3 3 ಎಲಿಮೆಂಟ್ ಅದಾವು, ಎನಾಗ 1 ಮತ್ತು 2 ಅಷ್ಟದ. ಸೊ ಇದಕ್ಕಿಂತ ಕಡಿಮೆ ಅದ, ಲೆಸ್ ದೆನ್ ಆದರೂ ಇರ್ಬೋದು ಅಥವಾ ಈಕ್ವಲ್ ಆದರೂ ಇರ್ಬೋದು. 1 2 1 2, ಬಿನಾಗ 1 2 ಅದ, ಎನಾಗ 1 2 ಅದ. ಸೊ 1 2 ಇದ್ರಾಗ ಅದ, 1 2 ಅದ್ರಾಗ ಅದ ಅಂತಂದರೆ ಅದು ಕೂಡ ಸಬ್ಸೆಟ್ ಆಗ್ತದೆ. ಬಟ್ ಪ್ರಾಪರ್ ಸಬ್ಸೆಟ್ ಅಂತಂದರೆ ಏನು,
ಸಬ್ ಸೆಟ್ ಅಂದರೆ ಈ ರೀತಿ ರಿಪ್ರೆಸೆಂಟ್ ಮಾಡ್ತೀವಿ. ಪ್ರಾಪರ್ ಸೆಟ್ ಅಂತಂದರೆ ಎನಲ್ಲಿ 1 2, ಬಿನಲ್ಲಿ 1 2 3 4 ಅಂದರೆ ಲೆಸ್ ದ್ಯಾನ್ ಆಗಿರಬೇಕು. ಒಂದು ಸೆಟ್ ಜೊತೆ ಕಂಪೇರ್ ಮಾಡಿದಾಗ ಅದಕ್ಕಿಂತ ಇನ್ನೊಂದು ಸೆಟ್ ಯಾವುದನ್ನು ನಾವು ಸಬ್ಸೆಟ್ ಅಂತ ಕನ್ಸಿಡರ್ ಮಾಡ್ತೀವಲ್ಲ, ಪ್ರಾಪರ್ ಸಬ್ಸೆಟ್ ಅಂತೇಳಿ, ಅದು ಒಂದು ಸೆಟ್ಗಿನ್ನ ಕಡಿಮೆನೇ ಇರಬೇಕು. ಈಕ್ವಲ್ ಇತ್ತಂದರೆ ಅದು ಸಬ್ಸೆಟ್ ಆಗುತ್ತೆ. ಪ್ರಾಪರ್ ಸಬ್ಸೆಟ್ ಆಗ್ಬೇಕಂದ್ರೆ ಅದು ಲೆಸ್ ದ್ಯಾನ್ ಇರಬೇಕು. ಈಕ್ವಲ್ ಮತ್ತು ಲೆಸ್ ದ್ಯಾನ್ ಇತ್ತಂತಂದರೆ ಅದು ಸಬ್ಸೆಟ್ಟು, ಓನ್ಲಿ ಲೆಸ್ ದ್ಯಾನ್ ಇತ್ತಂದರೆ ಅದು ಪ್ರಾಪರ್ ಸಬ್ಸೆಟ್ಟು. ಇದನ್ನು ನಾವು ಈ ರೀತಿ ರಿಪ್ರೆಸೆಂಟ್ ಮಾಡ್ತೀವಿ, ಇದನ್ನು ನಾವು ಈ ರೀತಿ ರಿಪ್ರೆಸೆಂಟ್ ಮಾಡ್ತೀವಿ. ಸೊ ಪ್ರಾಪರ್ ಸಬ್ಸೆಟ್ ಈಸ್ ಆಲ್ಸೋ ಸಬ್ಸೆಟ್ ಬಿಕಾಸ್ ಲೆಸ್ ದ್ಯಾನ್ ಐತಿ. ಎರಡೂ ಕಡೆ ಲೆಸ್ ದ್ಯಾನ್ ಇರೋದ್ರಿಂದ ಸಬ್ಸೆಟನ್ನು ಪ್ರಾಪರ್ ಸಬ್ಸೆಟ್ ಆಗಿರ್ತೈತಿ. ಬಟ್ ಪ್ರಾಪರ್ ಸಬ್ಸೆಟ್ಟು ಸಬ್ಸೆಟ್ ಆಗಿರೋದಿಲ್ಲ. ಇದು ಅಂಡರ್ಸ್ಟ್ಯಾಂಡ್ ಮಾಡಿಕೊಡ್ರಿ. ಓಕೆ, ಸಬ್ಸೆಟ್ ಆಯಿತು, ಪ್ರಾಪರ್ ಸಬ್ಸೆಟ್ ಆಯಿತು. ನೆಕ್ಸ್ಟ್ ಬರ್ತಕ್ಕಂಥದ್ದು ಏನಪ್ಪ, ಸಿಂಪಲ್ ಆಗಿರ್ತಕ್ಕಂಥದ್ದು ಡಿಸ್ಜಾಯಿಂಟ್ ಸೆಟ್. ಡಿಸ್ಜಾಯಿಂಟ್ ಸೆಟ್, ಡಿಸ್ಜಾಯಿಂಟ್ ಅಂದರೆ ಒಂದಕ್ಕೊಂದು ಸಂಬಂಧನೇ ಇಲ್ಲದೆ ಇರತಕ್ಕಂಥದ್ದು. ಡಿಸ್ಜಾಯಿಂಟ್ ಸೆಟ್. ಡಿಸ್ಜಾಯಿಂಟ್ ಸೆಟ್ ಎನಲ್ಲಿ 1 ಮತ್ತು 2 ಅನ್ನೋಂಥವು ಎಲಿಮೆಂಟ್ಸ್ ಅವು, ಬಿನಲ್ಲಿ ಎ ಮತ್ತು ಬಿ ಅಂತ ಎಲಿಮೆಂಟ್ ಅವು. ಎರಡಕ್ಕೂ ಏನಾದರೂ ಸಂಬಂಧ ಐತಿ, ಜಾಯಿಂಟ್ ಐತಿ? ನೋ, ದೇರ್ ಈಸ್ ನೋ ಜಾಯಿಂಟ್ ಅಂತಂದರೆ ಇದು ಡಿಸ್ಜಾಯಿಂಟ್ ಅಥವಾ ನಲ್. ಡಿಸ್ಜಾಯಿಂಟ್ ಅಥವಾ ನಲ್ ಅಂತ ಕರಿತೀವಿ. ಇನ್ನು ಓವರ್ಲ್ಯಾಪಿಂಗ್ ಅಂತ ಬರ್ತದೆ. ಓವರ್ಲ್ಯಾಪಿಂಗ್ ಸೆಟ್ ಅಂತ ಬರ್ತದೆ. ಓವರ್ಲ್ಯಾಪಿಂಗ್ ಸೆಟ್ ಅಂತಂದರೆ ನೋಡಿರಿ, ಎನಲ್ಲಿ ಏನಿದಾವೆ 1 2 3 ಇದಾವೆ. ಬಿ ಅನ್ನುವಂಥ ಸೆಟ್ನಲ್ಲಿ 3 4 5 ಇದಾವೆ. ಇದ್ರಾಗ ಓವರ್ಲ್ಯಾಪಿಂಗ್ ಆಗಿರ್ತಕ್ಕಂಥ ಎಲಿಮೆಂಟ್ ಯಾವುದು? 3 ಅನ್ನುವಂಥದ್ದು ಎಲಿಮೆಂಟು. ಸೊ ಓವರ್ಲ್ಯಾಪಿಂಗ್ ಎಲಿಮೆಂಟ್ ಅಂತಂದರೆ ಇದು 3 ಆಗಿರ್ತದೆ. ಯಾವ ಎಲಿಮೆಂಟ್ ಎರಡೂ ಸೆಟ್ ಒಳಗೆ ಕಾಣ್ತದಲ್ಲ ಅದಕ್ಕೆ ಓವರ್ಲ್ಯಾಪಿಂಗ್ ಸೆಟ್ ಅಂತ ಕರೀತಾರೆ. ನೆಕ್ಸ್ಟ್ ಬರ್ತಕ್ಕಂಥದ್ದು ಸೆಟ್ ಆಪರೇಷನ್ನಲ್ಲಿ ಮುಖ್ಯವಾಗಿ ಕಲಿಬೇಕಾಗಿರ್ತಕ್ಕಂಥ ಯೂನಿಯನ್ ಮತ್ತು ಇಂಟರ್ಸೆಕ್ಷನ್, ಸಂಯೋಗ ಮತ್ತು ಛೇದನಗಳನ್ನು ನೋಡೋಣ. ಯೂನಿಯನ್ ಅಂತಂದರೆ ಏನು? ಯೂನಿಯನ್ ಅಂತಂತಂದರೆ ನೋಡಿರಿ, ಯೂನಿಯನ್ನ ಈ ರೀತಿ ರಿಪ್ರೆಸೆಂಟ್ ಮಾಡ್ತಾರೆ. ಈ ರೀತಿ ಯೂನಿಯನ್ನ ಈ ರೀತಿ ರಿಪ್ರೆಸೆಂಟ್ ಮಾಡ್ತಾರೆ. ಯೂನಿಯನ್ ಅಂತಂದ್ರೆ ಏನು? ಎನಲ್ಲಿ 1 ಮತ್ತು 2 ಅದ. ಎನಲ್ಲಿ 1 ಮತ್ತು 2 ಅದ. ಬಿನಲ್ಲಿ 2 ಮತ್ತು 3 ಅದ. 2 ಮತ್ತು 3 ಮತ್ತು 4 ಅದ. ಇವುಗಳನ್ನು ಯೂನಿಯನ್ ಮಾಡಬೇಕು. ಯೂನಿಯನ್ ಅಂತಂದರೆ ಎಲ್ಲವನ್ನು ಸೇರಿಸಿ ಬರಿಬೇಕು. ಜಾಯಿನ್ ಆಲ್ ದ ಥಿಂಗ್ಸ್, ಎಲ್ಲವನ್ನು ಸೇರಿಸಿ ಬರಿಬೇಕು. ಎಲ್ಲವನ್ನು ಸೇರಿಸಿ ಅಂದರೆ ಎ ಯೂನಿಯನ್ ಬಿ ಅಂತಂದರೆ 1 2 ರಿಪೀಟ್ ಆಗಿರೋದನ್ನು ಒಂದೇ ಸತ ರಿಪ್ರೆಸೆಂಟ್ ಮಾಡಬೇಕು. 3 4. ಎ ಯೂನಿಯನ್ ಬಿ ಅಂತಂದರೆ 1 2 3 4. ಬಟ್ ಕಾಮನ್ ಎಲಿಮೆಂಟ್ಸನ್ನು ಒಂದೇ ಸತಿ ರಿಪ್ರೆಸೆಂಟ್ ಮಾಡಬೇಕು. ಎಲ್ಲ ಎರಡು ಸೆಟ್ಗಳನ್ನು ಸೇರಿಸ್ಬೇಕು. ಎರಡು ಸೆಟ್ಗಳನ್ನು ಸೇರಿಸೋದಕ್ಕೆ ಏನಂತ ಕರೀತಾರೆ? ಎ ಯೂನಿಯನ್ ಬಿ. ಎ ಯೂನಿಯನ್. ಅಥವಾ ಇನ್ನೊಂದು, ಎನಲ್ಲಿ ಎ ಬಿ ಸಿ ಇದಾವ, ಬಿನಲ್ಲಿ ಡಿ ಇ ಎಫ್ ಇದಾವೆ. ಡಿ ಇ ಎಫ್ ಇದಾವೆ. ಎಫ್ ಇತ್ತಂದರೆ ಸೊ ಈ ರೀತಿ ಇತ್ತದು. ಕಾಮನ್ ಎಲಿಮೆಂಟ್ಸ್ ಅದಾವ ಇದರಲ್ಲಿ? ಕಾಮನ್ ಎಲಿಮೆಂಟ್ಸ್ ಇಲ್ಲ. ಆದರೂ ಕೂಡ ಎ ಯೂನಿಯನ್ ಬಿ ಅಂತಂದ್ರೆ ನಾವು ಯಾವ ರೀತಿ ಬರಿತೀವಿ? ಎ ಬಿ ಸಿ ಡಿ ಇ ಎಫ್ ಅಂತ ಬರಿತೀವಿ. ಎರಡೂ ಕಡೆ ಕಾಮನ್ ಇಲ್ಲ, ಎಲ್ಲವನ್ನು ಸೇರಿಸಿ ಬರಿತೀವಿ. ಎ ಯೂನಿಯನ್ ಅಂತಂದರೆ ಎಲ್ಲವನ್ನು ಸೇರಿಸುವುದು ಅಂತ ಅರ್ಥ. ನೆಕ್ಸ್ಟ್ ಬರ್ತಕ್ಕಂಥದ್ದೇನು? ಇಂಟರ್ಸೆಕ್ಷನ್ ಅಂತ ಬರ್ತದೆ. ಇಂಟರ್ಸೆಕ್ಷನ್ ಅಂತಂದರೆ ಕಾಮನ್ ಇರ್ತಕ್ಕಂಥದ್ದನ್ನು ಫೈಂಡ್ ಮಾಡಿ ರಿಪ್ರೆಸೆಂಟ್ ಮಾಡೋದು. ನೋಡಿರಿ, ಇಂಟರ್ಸೆಕ್ಷನನ್ನು ಈ ರೀತಿ ಉಲ್ಟಾ ಯು ರೀತಿ ರಿಪ್ರೆಸೆಂಟ್ ಮಾಡ್ತೀವಿ. ಸೊ ನೋಡೋಣ ಅಂತ. ಏನು? ಎ ಅನ್ನುವಂಥ ಸೆಟ್ನಲ್ಲಿ ಏನದಾವ ರೀ? ಎ ಬಿ ಸಿ ಅಂತ ಅದಾವೆ. ಬಿ ಅನ್ನುವಂಥ ಸೆಟ್ನಲ್ಲಿ ಏನದಾವ ರೀ? ಬಿ ಸಿ ಡಿ ಇ ಅಂತ ಅದಾವೆ. ಇವುಗಳಲ್ಲಿ ಕಾಮನ್ ಇರ್ತಕ್ಕಂಥವು ಯಾವುವು? ಬಿ ಮತ್ತು ಸಿ. ಕಾಮನ್ ಇರ್ತಕ್ಕಂಥವನ್ನ ಪಾಯಿಂಟ್ ಮಾಡಿ ಎ ಇಂಟರ್ಸೆಕ್ಷನ್ ಬಿ ಅಂತಂದ್ರೆ ಕಾಮನ್ ಇರ್ತಕ್ಕಂಥ ಯಾವನ್ನ ಅವನಷ್ಟೇ ರಿಪ್ರೆಸೆಂಟ್ ಮಾಡಬೇಕು. ಅಂದರೆ ಏನು? ಬಿ ಮತ್ತು ಸಿ ಕಾಮನ್ ಇರ್ತಕ್ಕಂಥವನ್ನು ಮಾತ್ರ ರಿಪ್ರೆಸೆಂಟ್ ಮಾಡಬೇಕು. ಇಂಟರ್ಸೆಕ್ಷನ್ ಅಂತಂದರೆ ಕಾಮನ್ ಇರ್ತಕ್ಕಂಥವು. ಓಕೆ, ಎ ಇಂಟರ್ಸೆಕ್ಷನ್ ಬಿ. ಅಥವಾ ಇನ್ನೊಂದು ಎಕ್ಸಾಂಪಲ್ ನೋಡೋಣಂತ. ಏನು? ಎನಲ್ಲಿ 1 2 3 4 ಅಂತದ. ಬಿನಲ್ಲಿ
2 3 8 ಅಂತ ಅದ. ಸೊ ಇವುಗಳಲ್ಲಿ ಕಾಮನ್ ಯಾವುದು? 2 3 2 3. ಟು ಎ ಇಂಟರ್ಸೆಕ್ಷನ್ ಬಿ ಅಂತಂದ್ರೆ 2 ಮತ್ತು 3 ಅನ್ನೋದೇ ಬರ್ತದೆ. 2 ಮತ್ತು 3 ಅನ್ನೋದೇ ಬರ್ತದೆ. ಸೊ ಇದು ಇಂಟರ್ಸೆಕ್ಷನ್ ಆಗಿತ್ತು. ಇನ್ನು ಡಿಸ್ಜಾಯಿಂಟ್ ಅಂತ ಬರ್ತದೆ. ಡಿಸ್ಜಾಯಿಂಟ್ ಅಂತಂದರೆ ಎರಡು, ಈಗ ಇಲ್ಲಿ ನೋಡಿ, ನಾವು ಇಲ್ಲಿ ನೋಡಿದ್ದೇವೆ ಡಿಸ್ಜಾಯಿಂಟ್ ಅಂದರೆ. ಡಿಸ್ಜಾಯಿಂಟ್ ಅಂತಂದರೆ ನೋಡೋಂಥ ಡಿಸ್ಜಾಯಿಂಟ್ ಅಂತಂದರೆ ಈ ರೀತಿ ರಿಪ್ರೆಸೆಂಟ್ ಮಾಡ್ಬೋದು ನಾವು. ಏನು ಇಲ್ಲದೆ ಎರಡೂದ್ರಾಗೂ ಏನು, ಎದಾಗ ಏನದಾವು 1 2 ಐತಿ, ಬಿದೊಳಗೆ ಬಿ ಅನ್ನೋ ಸೆಟ್ನಾಗೆ ಎ ಮತ್ತು ಬಿ ಐತಿ. ಇವೆರಡರ ನಡುವೆ ಏನು ಸಂಬಂಧ ಐತಿ? ಯಾವ ಸೆಟ್ ಆಯ್ತಿದು? ಎ ಯೂನಿಯನ್ ಬಿ ಬರೋದಿಲ್ಲ, ಎ ಇಂಟರ್ಸೆಕ್ಷನ್ ಬಿ ಬರೋದಿಲ್ಲ. ಎರಡು ಕಾಮನ್ ಇಲ್ಲ. ಕಾಮನ್ ಇಲ್ಲ ಅಂತಂದರೆ ಏನಾಗುತ್ತದೆ? ನಲ್ ಆಗುತ್ತೆ. ಅದಕ್ಕೆ ಏನಂತ ಕರಿತೀವಿ? ಡಿಸ್ಜಾಯಿಂಟ್ ಸೆಟ್ ಅಂತ ಕರಿತೀವಿ. ನೆಕ್ಸ್ಟ್ ಬರ್ತಕ್ಕಂಥದ್ದು ಕಾಂಪ್ಲಿಮೆಂಟ್ ಸೆಟ್. ಎ ಅಂತಂದರೆ ಈಗ ಯೂನಿವರ್ಸ್ನಲ್ಲಿ 1 2 3 4 ಅದಾವೆ. ಪ್ರಪಂಚದಲ್ಲಿ ಇರ್ತಕ್ಕಂಥ ಎಲಿಮೆಂಟ್ಸ್ಗಳಿವು. ಅದರೊಳಗೆ ಎ ಏನು ಹೊಂದೈತಪ್ಪ ಅಂತಂದ್ರೆ 2, ಎ ಏನು ಹೊಂದಿದಪ್ಪ ಅಂದ್ರೆ 1 ಮತ್ತು 2ನ ಹೊಂದಿದೆ. 1 ಮತ್ತು 2 ಹೊಂದಿದೆ ಎ ಅನ್ನುವಂಥ ಸೆಟ್ಟು. ಎ ಸೆಟ್ ಇದು. ಅದೇ ಎದ್ದು ಕಾಂಪ್ಲಿಮೆಂಟ್ ಹೈಫನ್ ಕೊಡ್ತೀವಿ, ಒಂದು ಡ್ಯಾಶ್ ಕೊಡ್ತೀವಿ, ಇಲ್ಲಿ ಒಂದು 1 ಅಂತ ಬರಿತೀವಿ. ಇದಕ್ಕೇನಂತ ಕರಿತಾರೆ? ಎ ಕಾಂಪ್ಲಿಮೆಂಟ್ ಅಂತ ಕರಿತಾರೆ. ಎ ಕಾಂಪ್ಲಿಮೆಂಟ್ ಅಥವಾ ಬಿ ಕಾಂಪ್ಲಿಮೆಂಟ್, ಸಿ ಕಾಂಪ್ಲಿಮೆಂಟ್, ಏನಾದರೂ ತಗೊಳ್ರಿ. ಎ ಅಂದರೆ ಎ ಸೆಟ್ಟು, ಎ ಕಾಂಪ್ಲಿಮೆಂಟ್ ಅಂದರೆ ಎಯನ್ನು ಹೊರತುಪಡಿಸಿ ಎಷ್ಟು ಸೆಟ್ಗಳಿದ್ದಾವೆ, ಎಷ್ಟು ಎಲಿಮೆಂಟ್ಸ್ಗಳಿದ್ದಾವೆ ಅಂತೇಳಿ. ಎ ಅಂತಂದ್ರೆ ಏನು? 1 2 ಓಕೆ. ಎ ಕಾಂಪ್ಲಿಮೆಂಟ್ ಅಂದರೆ ನಲ್ಲಿ ಇರ್ತಕ್ಕಂಥ ಎಲಿಮೆಂಟ್ಸ್ಗಳನ್ನು ಹೊರತುಪಡಿಸಿ ಯೂನಿವರ್ಸ್ನಲ್ಲಿ, ಪ್ರಪಂಚದಲ್ಲಿ ಮತ್ತೇನಿದಾವೆ ಅಂತ ಅರ್ಥ. ಎನಲ್ಲಿ 1 2 ಇದ್ದು, ಎ ಕಾಂಪ್ಲಿಮೆಂಟ್ನಲ್ಲಿ ಏನದಾವೆ ರೀ? ಎ ಕಾಂಪ್ಲಿಮೆಂಟ್ ಅಂದರೆ 1 2ನ ಹೊರತುಪಡಿಸಿ 3 4 ಇದಾವೆ. 3 4 ಇದಾವೆ. ಅಂದರೆ ಎ ಅಂತಂದರೆ ಎನಲ್ಲಿ ಇರ್ತಕ್ಕಂಥ ಎಲಿಮೆಂಟ್ಸ್ಗಳು, ಬಿ ಎ ಕಾಂಪ್ಲಿಮೆಂಟ್ ಅಂದರೆ ಎ ಅನ್ನು ಹೊರತುಪಡಿಸಿ ಇರತಕ್ಕಂಥ ಎಲಿಮೆಂಟ್ಸ್ಗಳು. ಇದಕ್ಕೆ ಏನಂತ ಕರಿತೀವಿ? ಕಾಂಪ್ಲಿಮೆಂಟ್ ಅಥವಾ ಕಾಂಪ್ಲಿಮೆಂಟ್ ಆಪರೇಷನ್ ಅಂತ ಕರಿತೀವಿ. ಇದು ಸಿಂಪಲ್ ಬೇಸಿಕ್ಸ್ ಆಗಿತ್ತು. ನೆಕ್ಸ್ಟ್ ಬರ್ತಕ್ಕಂಥದ್ದು ಪ್ರಾಪರ್ಟೀಸ್ ಆಫ್ ಸೆಟ್ ಆಪರೇಷನ್ಸ್ ಅಂತ ಬರ್ತದೆ. ಪ್ರಾಪರ್ಟೀಸ್ ಆಫ್ ಸೆಟ್ ಆಪರೇಷನ್ಸ್ ಅಂತೇಳಿ. ಪ್ರಾಪರ್ಟೀಸ್ ಅಂತಂದರೆ ಲಕ್ಷಣಗಳು. ಈ ಸೆಟ್ ಕ್ಯಾಲ್ಕುಲೇಷನ್ ಮಾಡುವಾಗ ಬರ್ತಕ್ಕಂಥ ಪ್ರಮುಖ ಲಕ್ಷಣಗಳ ಬಗ್ಗೆ ಅಧ್ಯಯನ ಮಾಡ್ತಾ ಹೋಗ್ತೀವಿ. ಇವುಗಳನ್ನ ನೋಡ್ತಿದ್ದೀವಿ ನೀವು, ಭಾಳ ಡಿಫಿಕಲ್ಟ್ ಅನಿಸ್ಬೋದು ನಿಮ್ಗೆ. ಇವು ಏನಪ್ಪ ಹಿಂಗದ ಇದು ಅಂತೇಳಿ. ಇವುಗಳ ಬಗ್ಗೆ ಸೆಟ್ನಲ್ಲಿ ಕೇಳೋಕ್ಕಿಂತ ನೆಟ್ನಲ್ಲಿ ಬಹಳಷ್ಟು ಪ್ರಶ್ನೆಗಳು ಇವುಗಳ ಬಗ್ಗೆ ಕೇಳಿರೋ ಉದಾಹರಣೆಗಳದಾವು, ಕೇಳಿದಾರೆ ಕೂಡ. ಹಾಗೆ ಇವುಗಳನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಂಥ ಈಸಿ ಮೆಥಡನ್ನು ನಾವು ಹೇಳಿಕೊಡ್ತೇವೆ ನಿಮಗೆ. ಮೊದಲಾಗಿ ನೋಡ್ತಾ ಹೋಗ್ರಿ. ಯೂನಿಯನ್ ಅದ, ಇಂಟರ್ಸೆಕ್ಷನ್ ಅದ, ಇದು ಡಿಸ್ಜಾಯಿಂಟ್ ಅದ ಅಥವಾ ನಲ್ ಸೆಟ್ ಅದ, ಹಾಗೆ ಯೂನಿವರ್ಸಲ್ ಸೆಟ್ ಅದ. ಇವುಗಳ ಬಗ್ಗೆ ಸ್ವಲ್ಪ ಗಮನ ಹರಿಸ್ಕೊತ ಹೋಗ್ಬೇಕಿಲ್ಲಿ. ಏನು ಪ್ರಾಪರ್ಟೀಸ್? ಇವೆಲ್ಲ ಪ್ರಾಪರ್ಟೀಸ್ ಯಾವುದ್ರೊಳಗೆ ಬರ್ತಾವು? ಸೆಟ್ ಆಪರೇಷನ್ಸಲ್ಲಿ ಬರ್ತಾವೆ. ಕೇಳ್ತಾರೆ ಎಕ್ಸಾಮ್ನಾಗ, ಸಿಂಪಲ್ ಕ್ವಶನ್ ಕೇಳ್ತಾರೆ, ಈ ರೀತಿಯಾಗಿ ಕೊಡ್ತಾರೆ. ಟ್ರೂ ಆರ್ ಫಾಲ್ಸ್ ಅಂತ ಕೇಳ್ತಾರೆ. ಇದು ಸತ್ಯನೋ ಸುಳ್ಳು ಅಂತೇಳಿ. ಎಲ್ಲಿ ಟ್ರೂ ಇರ್ತದೆ ಅಲ್ಲಿ ಟ್ರೂನ ಟಿಕ್ ಮಾಡ್ಬೇಕಾಗ್ತದೆ, ನಾವು ಆ ಆಪ್ಷನ್ನ ಟಿಕ್ ಮಾಡ್ಬೇಕಾಗ್ತದೆ. ಅಥವಾ ಇದನ್ನು 1 2 3 4 ಇವುಗಳನ್ನು ಕೊಡ್ತಾರೆ. ಇದರೊಳಗೆ ಎಲ್ಲಾದರೂ ಒಂದು ಕಡೆ ಮಿಸ್ಟೇಕ್ ಮಾಡಿರ್ತಾರೆ, ಅವರು ತಪ್ಪನ್ನು ಸೂಚಿಸಿರ್ತಾರೆ. ಎ ಯೂನಿಯನ್ ನಲ್ ಅಂತ ಐತಲ್ಲ, ಇಲ್ಲಿ ಇದು ಎ ಆಗ್ತದೆ. ಎ ಬದಲಿ ಅವ್ರು ಏನು ಕೊಡ್ತಾರೆ? ಯೂನಿವರ್ಸ್ ಅಂತ ಕೊಡ್ತಾರೆ. ಇದು ತಪ್ಪು. ಸೊ ಇದ್ರ ಬಗ್ಗೆ ನಮಗೆ ಅಂಡರ್ಸ್ಟ್ಯಾಂಡ್ ಆಗಿತ್ತಂದ್ರೆ, ಗೊತ್ತಿತ್ತಂತಂದ್ರೆ ಅಲ್ಲಿ ನಾವು ಅದನ್ನು ಐಡೆಂಟಿಫೈ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಇವುಗಳನ್ನು ಬಾಯ್ಟ್ ಹಾಕ್ಬೇಕಾ? ಇಲ್ಲ. ಇವುಗಳನ್ನು ನೆನ್ಪಿಟ್ಕೊಳ್ಬೇಕಾ? ಇಲ್ಲ. ಇವುಗಳು ಬಂದರೆ ಯಾವ ರೀತಿ ಟ್ಯಾಕಲ್ ಮಾಡಬೇಕು ಅದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಭಾಳ ಸಿಂಪಲ್ ಆಗಿ. ಮೊದಲಾಗಿ ಬರ್ರಿ ನೋಡಿರಿ, ಪ್ರಾಪರ್ಟೀಸ್ ಏನೈತಿ? ಕಮ್ಯುಟೇಟಿವ್ ಪ್ರಾಪರ್ಟೀಸ್, ಅಸೋಸಿಯೇಟಿವ್ ಪ್ರಾಪರ್ಟೀಸ್, ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟೀಸ್, ಐಡೆಂಟಿಟಿ ಪ್ರಾಪರ್ಟಿ, ಡಾಮಿನೇಷನ್ ಪ್ರಾಪರ್ಟಿ, ಐಡೆಂಪೋರ್ಟೆಂಟ್ ಪ್ರಾಪರ್ಟಿ, ಕಾಂಪ್ಲಿಮೆಂಟ್ ಪ್ರಾಪರ್ಟಿ, ಅಬ್ಸಾರ್ಪ್ಷನ್ ಪ್ರಾಪರ್ಟಿ. 8 ಪ್ರಾಪರ್ಟೀಸ್ಗಳು ಸೆಟ್ ಆಪರೇಷನ್ಸ್ನಲ್ಲಿ ಬರ್ತಕ್ಕಂಥವು. ಇವುಗಳನ್ನು ಒಂದೊಂದಾಗಿ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ತಾ ಹೋಗೋಣ ಅಂತ. ಮೊದಲಾಗಿ ಯೂನಿವರ್ಸಲ್ ಸೆಟ್ಟನ್ನು ತೊಗೊಳ್ಳೋಣ. ಯೂನಿವರ್ಸಲ್ ಸೆಟ್ ಎಕ್ಸಾಂಪಲ್ನ ಯೂಸ್ ಮಾಡಿಕೊಂಡು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ತಾ ಹೋಗೋಣ. ಯೂನಿವರ್ಸಲ್ ಸೆಟ್ ಅಂದರೆ ಒಂದು ಗ್ರಾಮ ಅಂತ ತಿಳ್ಕೊಳ್ರಿ. ಅದರೊಳಗೆ ಏನೇನಿದಾವಪ್ಪ ಅಂತಂದ್ರೆ 1 2 3 4 ಅನ್ನುವಂತಹ ಏನಾದರೂ ವ್ಯಕ್ತಿಗಳದಾರ ಅಂತ ಹೇಳ್ಕೊಡ್ರಿ. ಅದೇ ರೀತಿ ಎ ಅನ್ನುವಂಥ ಮನೆಯಲ್ಲಿ 1 2 ಇದ್ದರೆ ಇದು ಸೆಟ್. ಇದು ಎ ಅನ್ನುವಂಥದ್ದು ಒಂದು ಸೆಟ್ಟು. ಬಿ ಸೆಟ್ನಲ್ಲಿ ಎಷ್ಟಿದ್ದಾರೆ? 2 3 ಅನ್ನೋರಿದ್ದಾರೆ. ಸಿ ಸೆಟ್ನಲ್ಲಿ 3 4 ಅನ್ನೋರು ಇದ್ದಾರೆ. ಇದು ಒಂದು ಎಕ್ಸಾಂಪಲ್ ಮೂಲಕ ಈ ಅಷ್ಟು ವಿಷಯವನ್ನು ನಾನು ನಿಮಗೆ ತಿಳಿಸ್ತಾ ಹೋಗ್ತೇನೆ. ನೋಡಿರಿ, ಅಬ್ಸರ್ವ್ ಮಾಡಿರಿ. ಫಸ್ಟ್ ಕಮ್ಯುಟೇಟಿವ್ ಪ್ರಾಪರ್ಟಿ ಅಂತದ. ಸೊ ಕಮ್ಯುಟೇಟಿವ್ ಪ್ರಾಪರ್ಟಿನ ನಾವು ಜಸ್ಟಿಫೈ ಮಾಡ್ಬೇಕೀಗ. ಏನೈತಿ? ಇದನ್ನು ಕೊಟ್ಟಿರ್ತಾರೆ, ಎಸ್ ಟ್ರೂ ಆರ್ ಫಾಲ್ಸ್ ಅಂತ ಫೈಂಡ್ ಮಾಡ್ಬೇಕು. ಏನು ಫಸ್ಟ್ ಪ್ರಾಪರ್ಟಿ? ಏನು
ಕಮ್ಯೂಟೇಟಿವ್ ಪ್ರಾಪರ್ಟಿನ ನೋಡೋಣ ಈಗ. ಸೊ ಏನದ ಅಲ್ಲಿ ಎ ಯೂನಿಯನ್ ಬಿ ಈಕ್ವಲ್ಸ್ ಟು ಬಿ ಯೂನಿಯನ್ ಎ ಅಂತ ಅದ. ಇದನ್ನು LHS ಅಂತ ತಿಳ್ಕೊಂಡ್ರೆ ಇದನ್ನು RHS ಅಂತ ತಿಳ್ಕೊಂಡ್ರೆ ಲೆಫ್ಟ್ ಹ್ಯಾಂಡ್ ಸೈಡ್ ಇರತಕ್ಕಂಥದ್ದು ಈಕ್ವಲ್ಸ್ ಟು ರೈಟ್ ಹ್ಯಾಂಡ್ ಸೈಡ್. ಇದನ್ನು ಜಸ್ಟಿಫೈ ಮಾಡಬೇಕು, ನಾವು ಸ್ಪಷ್ಟೀಕರಿಸಬೇಕು. ನೋಡಿರಿ, ಎ ಯೂನಿಯನ್ ಬಿ ಅಂತ ಅದ. ಎ ಅಂತಂದ್ರೆ ಏನಾಗಿದ್ರೆ, ಎ ಅಂತಂದ್ರೆ ಇಲ್ಲದ 1 ಮತ್ತು 2 ಅದ. ಸೆಟ್ನಲ್ಲಿ ಏನದ ಎ ಸೆಟ್ ಅಂತಂದ್ರೆ ಏನು 1 ಮತ್ತು 2. ಯೂನಿಯನ್ ಅಂತದ. ಸೊ ಯೂನಿಯನ್ ಬಿನಲ್ಲಿ ಏನದ 2 ಮತ್ತು 3, 2 ಮತ್ತು 3 ಅದ. ಸೊ ಎ ಯೂನಿಯನ್ ಬಿ ಅಂತದ 1 2 2 3 ಅದ. ಯೂನಿಯನ್ ಅಂತಂದ್ರೆ ಏನು, ಎಲ್ಲವನ್ನು ಸೇರಿಸಿ ಬರೆಯೋದು, ಎಲ್ಲವನ್ನು ಸೇರಿಸಿ ಕಾಮನ್ ಇದ್ದಿದ್ದನ್ನು ಒಂದು ಸತ ಅಷ್ಟ ಬರಿಬೇಕು. ಇದರ 2 ಕಾಮನ್ ಅದ, ಅದನ್ನು ಒಂದೇ ಸತ ಬರಿತೀವಿ. ಅದನ್ನು ಏನು 1 2 3 ಅಂತೇಳಿ ಬರಿತೀವಿ. ಎಸ್, ಇದೇನು LHS. ಸೊ RHSನೂ ಇದೇ ಬರ್ಬೇಕು, ನಮ್ಗೆ RHSನೂ ಇದೇ ಬರಬೇಕು. ಸೊ ಇದು ಜಸ್ಟಿಫೈ ಆಯಿತು. ಈಗ ಇದನ್ನು ನೋಡೋಣ ಅಂತ. ಏನಿದು ಬಿ ಯೂನಿಯನ್ ಎ ಅದ. ಬಿ ಯೂನಿಯನ್ ಅಂದರೆ ಬಿ ಅಂತಂದ್ರೆ ಏನು ಗೊತ್ತದ ನಮಗೆ. ಬಿ ಅಂತಂದರೆ 2 ಮತ್ತು 3 ಅದ. ಬಿನಲ್ಲಿ ಯಾವ ಎಲಿಮೆಂಟ್ ಅದಾವು 2 ಮತ್ತು 3 ಇದಾವು. ಯೂನಿಯನ್ ಏನು ಎ ಅಂತಂದ್ರೆ ಏನಿದಾವು 1 ಮತ್ತು 2 ಇದಾವೆ. 2 3 ಯೂನಿಯನ್ 1 2 ಅಂತದ. ಇದನ್ನು ನಾವು ಸೆಟ್ ಮಾಡಿದಾಗ ಏನಾಗ್ತದೆ 2 3 1 ಬರ್ತದೆ. 2 ಎರಡು ಕಡೆ ಐತಿ, ಸೊ ಕಾಮನ್ ಐತಿ. 2 3 1 ಅಂತಂದ್ರೆ ಏನು 1 2 3 ಅಂದಂಗೆ ಅನ್ನೋದು 1 2 3 ಅಂದಂಗೆ ಅದು. ಆರ್ಡರ್ ಡಸ್ ನಾಟ್ ಮ್ಯಾಟರ್, ಆರ್ಡರ್ ಏನಾದರೂ ಇರಲಿ, ಅದು 2 3 1 ಯಾರು ಇರಲಿ, 1 2 3 ಯಾರು ಇರಲಿ. ಸೊ 1 2 3 ಬಂತ. 1 2 3 LHS ಈಕ್ವಲ್ಸ್ ಟು 1 2 3 RHS. ಸೊ ಏನು ಕಮ್ಯೂಟೇಟಿವ್ ಒಳಗೆ ಯೂನಿಯನ್ನದ್ದು ಜಸ್ಟಿಫೈ ಆಯಿತು. ಇವಾಗ ನಾವು ಬರೋಣ ಅಂತ ಯಾವುದಕ್ಕೆ, ಸೆಕೆಂಡ್ ಲಾ ಆಯ್ತಲ್ಲ ಅದಕ್ಕೆ ಬರೋಣ. ಸೆಕೆಂಡ್ ಏನು ಇಂಟರ್ಸೆಕ್ಷನ್ಗೆ ಏನದ ಅಲ್ಲಿ ಎ ಕಮ್ಯೂಟೇಟಿವ್ ಒಳಗೆ ಸೆಕೆಂಡ್ ಎ ಇಂಟರ್ಸೆಕ್ಷನ್ ಬಿ ಈಕ್ವಲ್ಸ್ ಟು ಬಿ ಇಂಟರ್ಸೆಕ್ಷನ್ ಎ ಅಂತ ಅದ. ಸಿಂಪಲ್ ಅದನ. ಓಕೆ, ನೋಡ್ರಿ, ಎನಲ್ಲಿ ಏನದ ಪ್ರಾಪರ್ಟಿ ಅಥವಾ ಎಲಿಮೆಂಟ್ಸ್ ಏನಿದಾವು, ಎನಲ್ಲಿ 1 ಮತ್ತು 2 ಇದಾವು ಇಂಟರ್ಸೆಕ್ಷನ್. ಬಿನಲ್ಲಿ ಏನದಾವು 2 ಮತ್ತು 3 ಇದಾವೆ, 2 ಮತ್ತು 3 ಇದಾವೆ. ಓಕೆ, ಇವುಗಳನ್ನು ಇಂಟರ್ಸೆಕ್ಷನ್ ಮಾಡಿದಾಗ ಏನು ಬರ್ತೈತೆ ರೀ, ಕಾಮನ್ ಇರತಕ್ಕಂಥ ಎಲಿಮೆಂಟ್ ಯಾವುದು, ಇಂಟರ್ಸೆಕ್ಷನ್ ಅಂದರೆ ಕಾಮನ್ ಇರತಕ್ಕಂಥ ಎಲಿಮೆಂಟ್ ಯಾವುದು ಫೈಂಡ್ ಮಾಡಬೇಕು. 1 2 ಮತ್ತು 2 3 ಒಳಗೆ ಕಾಮನ್ ಇರತಕ್ಕಂಥದ್ದು ಯಾವುದು 2 ಕಾಮನ್ ಐತಿ. ಸೊ 2 ಕಾಮನ್ ಬರ್ದ್ವಿ, ಇದೇನಾಯಿತು LHS ಆಯಿತು. ಸೊ RHS ಏನದ ರೀ, RHS ರೈಟ್ ಹ್ಯಾಂಡ್ ಸೈಡ್ ಏನದ ರೀ ನೋಡ್ರಿ, ಇದನ್ನು ಬಿ ಇಂಟರ್ಸೆಕ್ಷನ್ ಎ ಅದ. ಸೊ ಬಿ ಅಂತಂದ್ರೆ ಏನು 2 ಮತ್ತು 3 ಅಂದಂಗೆ. ಓಕೆ, ಇಂಟರ್ಸೆಕ್ಷನ್ ಎ ಅಂತಂದ್ರೆ ಏನು 1 ಮತ್ತು 2. ಇವುಗಳಲ್ಲಿ ಕಾಮನ್ ಬರ್ತಕ್ಕಂಥದ್ದು ಏನು ಹಾಗಿದ್ರೆ ಇಂಟರ್ಸೆಕ್ಷನ್ ಅಂತ ಕೊಟ್ಟಿದ್ದಾರೆ. ಇಂಟರ್ಸೆಕ್ಷನ್ ಕಾಮನ್ ಅಂತಂದ್ರೆ ಏನು ಬರ್ತೈತಿ, 2 ಕಾಮನ್ ಐತೆ ಇಲ್ಲಿ, ಎರಡರಲ್ಲಿ 2 ಕಾಮನ್ ಇರೋದಕ್ಕೆ 2 ಬಂತು. ಸೊ ಇದು RHS. ಇದೇನಾರ ಲಾ ಬಂದಿತ್ತು ಈ ಥರ ಕೊಟ್ಟಿದ್ರು ಅಂತಂದ್ರೆ ಪಟ್ನ ಹಾಕ್ಕೊಂಡು ಈ ರೀತಿ ಇದನ್ನು ಮಾಡಿಕೊಂಡು ಫೈನ್ ಮಾಡಬೇಕು. ಸರಿ ಇತ್ತು ಸರಿ ಅಂತ ಆಪ್ಷನ್ನ ಟಿಕ್ ಮಾಡಬೇಕು, ಅಷ್ಟೇ ಸಿಂಪಲ್ ಆಗಿರ್ತಕ್ಕಂಥದ್ದು. RHS ಈಕ್ವಲ್ ಟು LHS. ಇದೇನು ಕಮ್ಯೂಟೇಟಿವ್ ಲಾ ಪ್ರಾಪರ್ಟಿ ಅಂತ ಬರ್ತದೆ. ನೆಕ್ಸ್ಟ್ ಬರುವಂಥದ್ದು ಏನು ಅಸೋಸಿಯೇಟಿವ್ ಪ್ರಾಪರ್ಟಿ. ಇಲ್ಲಿ ಸಿ ಅನ್ನುವಂಥ ಮತ್ತೊಂದು ಸೆಟ್ ಬರ್ತದೆ. ಸೊ ಗಮನ ಇಟ್ಟು ನೋಡಬೇಕಾಗಿರ್ತಕ್ಕಂಥದ್ದು ಎ ಯೂನಿಯನ್ ಬಿ, ಇದ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ. ಅಸೋಸಿಯೇಟಿವ್ ಲಾ ಎ ಯೂನಿಯನ್ ಬಿ ಯೂನಿಯನ್ ಸಿ ಈಕ್ವಲ್ಸ್ ಟು ಎ ಯೂನಿಯನ್ ಇಂಟು ಬಿ ಯೂನಿಯನ್ ಸಿ ಇದನ್ನು ಕೊಟ್ಟಿದ್ದಾರೆ. ಸೊ ಎ ಅಂದ್ರೆ ಗೊತ್ತದ ನಮಗೆ 1, ಎ ಅಂದ್ರೆ ಗೊತ್ತದ ಬ್ರಾಕೆಟ್ನ ಹಾಕೋಬೇಕು. 1 ಮತ್ತು 2 ಯೂನಿಯನ್ ಅದ. ಬಿ ಅಂತಂದ್ರೆ ಏನದು 2 ಮತ್ತು 3 ಅದ. ಆರಾಮ್ಸೆ ಮಾಡ್ತಾ ಹೋಗೋಣ. ಎ ಯೂನಿಯನ್ ಬಿ, ಎ ಇಲ್ಲದ ಬಿ ಇಲ್ಲದ, ನಡಕ್ಕೆ ಯೂನಿಯನ್ ಅದ, ಬ್ರಾಕೆಟ್ ಇತ್ತು, ಬ್ರಾಕೆಟ್ ಕಂಪ್ಲೀಟ್ ಮಾಡೋನು. ಮತ್ತು ಹೊಳೆ ಏನದ ಯೂನಿಯನ್ ಅದ, ಸಿ ಅದ. ಸಿ ಅಂತಂದ್ರೆ ಏನು 3 ಮತ್ತು 4 ಅದ, 4 ಅದ. ಓಕೆ, ಇದು LHS ಬಗ್ಗೆ ನೋಡ್ತಾ ಇದ್ದೀವಿ. ಅದನ್ನು RHS ಎರಡನ್ನೂ ಈಕ್ವಲ್ ಮಾಡ್ಬೇಕೀಗ. 1 ಮತ್ತು 2 ಅದ, ಯೂನಿಯನ್ ಅದ. ಸೊ ಯೂನಿಯನ್ ಅಂದರೆ ಎಲ್ಲರೂ ಸೇರಿಸಿ ಬರೀರಿ ಅಂತಂದಂಗೆ ಅದು ಏನಾಗುತ್ತೆ, ಇದು 1 2 3 ಆಗುತ್ತೆ. ಇದರ ನಡುವೆ ಯೂನಿಯನ್ ಅದ, ಇಲ್ಲಿ ಏನದಾವು 3 ಮತ್ತು 4 ಇದಾವೆ. ಸೊ 1 2 3 4 ಅದಾವು. ಸೊ ಇವೆಲ್ಲರನ್ನ ಸೇರಿಸಿ ಬರೆದ್ರೆ ಏನಾಗ್ತೈತಿ 1 2 3
4 ಆಗುತ್ತೆ, ಯಾಕಂದರೆ ಯೂನಿಯನ್ ಐತಿ, ಎಲ್ಲನೂ ಸೇರಿಸಿ ಬರಿತಾ ಹೋಗ್ತೀವಿ ನಾವು. ನೆಕ್ಸ್ಟ್ ಬರೋಣಂತ ಆರ್ ಎಚ್ ಎಸ್ಸಿಗೆ ಬರೋಣಂತ. ಆರ್ ಎಚ್ ಎಸ್ ರೈಟ್ ಹ್ಯಾಂಡ್ ಸೈಡ್ ಏನದ ರೀ ಇಲ್ಲಿ? ಎ ಯೂನಿಯನ್ ಬ್ರಾಕೆಟ್ ಬಿ ಯೂನಿಯನ್ ಸಿ ಅದ. ಇದನ್ನು ನೋಡ್ರಿ ಜಸ್ಟಿಫೈ ಮಾಡೋಣಂತ. ಏನದ ಎ ಅಂತಂದ್ರೆ ಏನದ? 1 2 ಅದ, ಯೂನಿಯನ್ ಅದ ಬ್ರಾಕೆಟ್ನಲ್ಲಿ, ಬಿ ಅದ 2 3 ಯೂನಿಯನ್ 2 3 ಯೂನಿಯನ್, ಸಿ ಅದ, ಸಿ ಅಂತಂದ್ರೇನು 3 4 ಅದ. ಓಕೆ, ಇವುಗಳನ್ನ ಎರಡನ್ನೂ ಯೂನಿಯನ್ ಮಾಡಿದಾಗ ಏನು ಬರ್ತದೆ ರೀ? 2 3 4 ಬರ್ತದೆ. ಸಿಂಪಲ್. 2 3 4 ಯೂನಿಯನ್ ಅಂದರೆ ಎಲ್ಲನೂ ಸೇರಿಸಿ ಬರಬೇಕು. 2 3 4 ಹಾಗಿದ್ರೆ ಈ ಕಡೆ ಏನು ಬರ್ತೈತೆ ರೀ? ಏನೈತಿ? 1 ಮತ್ತು 2 ಐತಿ. ಸೊ 1 ಮತ್ತು 2 ಇವುಗಳ ನಡುವೆ ಯೂನಿಯನ್ ಅದ, ಯೂನಿಯನ್ ಕ್ಯಾರಿ ಆನ್ ಆಗ್ತದೆ. ಸೊ ಲಾಸ್ಟ್ ಏನು ಬರ್ತೈತೆ ರೀ? ಆರ್ ಎಚ್ ಎಸ್ ಅಂತಂದರೆ 1 2 3 4 ಬರ್ತದೆ. ಸೊ ಆರ್ ಎಚ್ ಎಸ್, ಆರ್ ಎಚ್ ಎಸ್ ಈಕ್ವಲ್ಸ್ ಟು ಎಲ್ ಎಚ್ ಎಸ್. ಜಸ್ಟಿಫೈ ಆಯಿತಾ? ಯಾವುದು ಇದು? ಅಸೋಸಿಯೇಟಿವ್ ಲಾ ಒಳಗೆ ಯೂನಿಯನ್ನಲ್ಲಿ ನೋಡ್ತಕ್ಕಂಥದ್ದು. ಯೂನಿಯನ್ ಒಳಗೆ ಅಸೋಸಿಯೇಟಿವ್ ಲಾ ಯೂನಿಯನ್. ಇದೆಲ್ಲ ಕ್ಲಾಸ್ ಆದಮೇಲೆ ಮತ್ತೊಂದು ಸತ ನೋಡುವಾಗ ಇದನ್ನೆಲ್ಲ ನೀವು ಬರಿತಾ ಹೋಗಬೇಕು, ಅಂಡರ್ಸ್ಟ್ಯಾಂಡ್ ಆಗ್ತಾ ಹೋಗ್ತದೆ. ಸೊ ನೆಕ್ಸ್ಟ್ ಬರ್ತಕ್ಕಂಥದ್ದು ಏನು? ಅಸೋಸಿಯೇಟಿವ್ ಒಳಗೆ ಇಂಟರ್ಸೆಕ್ಷನನ್ನು ನೋಡ್ತೀವಿ. ಇಂಟರ್ಸೆಕ್ಷನ್ ನೋಡ್ರಿ, ಎ ಇಂಟರ್ಸೆಕ್ಷನ್ ಬಿ, ಎ ಇಂಟರ್ಸೆಕ್ಷನ್ ಬಿ ಇಂಟು ಇಂಟರ್ಸೆಕ್ಷನ್ ಸಿ ಈಕ್ವಲ್ಸ್ ಟು ಎ ಇಂಟರ್ಸೆಕ್ಷನ್ ಬಿ ಇಂಟರ್ಸೆಕ್ಷನ್ ಸಿ. ಸಿಂಪಲ್ ಅದನ್ನು. ಸೊ ಇದನ್ನು ಜಸ್ಟಿಫೈ ಮಾಡ್ಬೇಕು. ಈಗ ಎಲ್ ಎಚ್ ಎಸ್ ಈಕ್ವಲ್ಸ್ ಟು ಆರ್ ಎಚ್ ಎಸ್ ಮಾಡಬೇಕು. ಎ ಅಂತಂದ್ರೆ ಏನದ? 1 ಮತ್ತು 2 ಅದ, ಬಿ ಇಂಟರ್ಸೆಕ್ಷನ್ ಆದಮೇಲೆ ಬಿ ಏನದ ರೀ? 2 ಮತ್ತು 3 ಅದ. ಸಿಂಪಲ್. ಓಕೆ, ನೆಕ್ಸ್ಟ್ ಏನದ ರೀ? ಬ್ರಾಕೆಟ್ ಅದ, ಬ್ರಾಕೆಟ್ ಕಂಪ್ಲೀಟ್ ಮಾಡಿಕೊಂಡು ಇಂಟರ್ಸೆಕ್ಷನ್ ಸಿ. ಇಂಟರ್ಸೆಕ್ಷನ್ ಸಿ ಅಂದರೆ ಏನದ ರೀ? ಇಲ್ಲಿ 3 ಮತ್ತು 4 ಅದ, 3 ಮತ್ತು 4 ಅದ. ಓಕೆ, 1 2 2 3 ಕಾಮನ್ ಇರ್ತಕ್ಕಂಥದ್ದೇನು? ಇಂಟರ್ಸೆಕ್ಷನ್ ಅಂದರೆ ಕಾಮನ್. ಕಾಮನ್ ಇರ್ತಕ್ಕಂಥದ್ದೇನು? 2 ಕಾಮನ್ ಅದ ರೀ. ಇದ್ರಾಗೂ 2 ಅದ, ಇದ್ರಾಗೂ 2 ಅದ. ಇಂಟರ್ಸೆಕ್ಷನ್ ಇಲ್ಲಿ ಏನದ ರೀ? 3 ಮತ್ತು 4 ಅದ. ಎಸ್, 3 ಮತ್ತು 4 ಅದ. ಇಲ್ಲಿ 2 ಅದ, ಇಲ್ಲಿ 3 4 ಅದ. ಇವು ಎರಡು ನಡುವೆ ಇಂಟರ್ಸೆಕ್ಷನ್ ಅದ. ಇಂಟರ್ಸೆಕ್ಷನ್ ಅಂದರೆ ಕಾಮನ್. ಏನು ಕಾಮನ್ ಐತ್ರಿ ಇಲ್ಲಿ? ಏನೂ ಕಾಮನ್ ಇಲ್ಲ. ಏನೂ ಕಾಮನ್ ಇಲ್ಲ ಅಂದರೆ ಏನು ಬರ್ತದೆ ರೀ? ನಲ್ ಅಂತ ಬರ್ತದೆ. ಏನೂ ಕಾಮನ್ ಇಲ್ಲ ಅಂತಂದ್ರೆ ನಲ್ ಅಂತ ಬರ್ತದೆ. ಇದು ಏನಾಯಿತು? ಎಲ್ ಎಚ್ ಎಸ್ ಆಯಿತು. ಇವಾಗ ನಾವು ಆರ್ ಎಚ್ ಎಸ್ಸಿಗೆ ಬರೋಣಂತ. ಆರ್ ಎಚ್ ಎಸ್ ಏನಾಯ್ತು ರೀ? ಎ ಇಂಟರ್ಸೆಕ್ಷನ್ ಬಿ ಇಂಟರ್ಸೆಕ್ಷನ್ ಸಿ ಅದ. ಸೊ ಏನದ ರೀ? ಎ 1 ಮತ್ತು 2 ಅದ ಇಂಟರ್ಸೆಕ್ಷನ್, ಬಿ ಏನದ ರೀ? 2 ಮತ್ತು 3 ಅದ, 2 ಮತ್ತು 3 ಅದ ಇಂಟರ್ಸೆಕ್ಷನ್, ಸಿ ಏನದ ರೀ? 3 ಮತ್ತು 4 ಅದ. ಎಸ್, ಸಿಂಪಲ್ ಅದ. ಓಕೆ, 1 ಮತ್ತು 2 ಹಾಗೆ ಹಚ್ಕೊತೀವಿ. ಇಂಟರ್ಸೆಕ್ಷನ್ 2 3 3 4 ಇದರ ಕಾಮನ್ ಏನೈತೆ ರೀ? ಇದರ ಕಾಮನ್ ಇರೋದು ನೋಡಿರಿ 3 ಕಾಮನ್ ಅದ ಇಲ್ಲಿ. ಸೊ 3ನ ತೊಗೋತೀವಿ. ಇಂಟರ್ಸೆಕ್ಷನ್ ಅಂದರೆ ಕಾಮನ್ ಇರ್ತಕ್ಕಂಥದ್ದನ್ನು ತೊಗೋಬೇಕು. ಕೆಳಗಡೆ ಬಂದರೆ 1 2 ಇಂಟರ್ಸೆಕ್ಷನ್ 3 ಅದ, 1 2 3 ಇದರಲ್ಲಿ ಕಾಮನ್ ಇರ್ತಕ್ಕಂಥ ಯಾವೂ ಇಲ್ವ, ಅದಕ್ಕೆ ನಾವೇನಂತ ತೊಗೋತೀವಿ? ನಲ್ ಅಂತ ತೊಗೋತೀವಿ. ಇದು ಆರ್ ಎಚ್ ಎಸ್ ಆಯಿತು. ಸೊ ಎಲ್ ಎಚ್ ಎಸ್ ಈಕ್ವಲ್ಸ್ ಟು ಆರ್ ಎಚ್ ಎಸ್. ಭಾಳ ಸಿಂಪಲ್ ಐತಾ ಇದು? ಓಕೆ, ನೋಡಿರಿ, ಇದು ಏನು? ಅಸೋಸಿಯೇಟಿವ್ ಒಳಗೆ ಇಂಟರ್ಸೆಕ್ಟನ್ ಲಾ ಆಯಿತು. ನೆಕ್ಸ್ಟ್ ಬರ್ತಕ್ಕಂಥದ್ದೇನು? ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿ. ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿ ನೋಡೋಣಂತ. ಇವುಗಳನ್ನು ಕೂಡ ಜಸ್ಟಿಫೈ ಮಾಡ್ತಾ ಹೋಗ್ತೀನಿ ನಾನು ನಿಮಗೆ. ಎಕ್ಸಾಂಪಲ್ ಒಂದೇ. ಇವುಗಳನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿಕ್ಕೆ, ಯಾವುದು ಸರಿ ಯಾವುದು ತಪ್ಪು ತಿಳ್ಕೊಳ್ಳಿಕ್ಕೆ ನಾವು ಈ ರೀತಿ ಎಕ್ಸಾಂಪಲ್ ಯೂಸ್ ಮಾಡ್ಕೊಳ್ಳೋದು. ಇದನ್ನು ನಾವು ಏನು 1 2 2 3 3 4 ತೊಗೊಂಡಿವಲ್ಲ, ಇಲ್ಲಿ 1 2 3 4 ತೊಗೊಂಡಿವಲ್ಲ, ಇದನ್ನು ಎ ಬಿ ಸಿ ಡಿ ಕೂಡ ತೊಗೋಬೋದು. ಎ ಬಿ ಬಿ ಸಿ ಮತ್ತು ಸಿ ಡಿ ಈ ರೀತಿ ತೊಗೊಂಡು ಕೂಡ ಜಸ್ಟಿಫೈ ಮಾಡ್ತಾ ಹೋಗ್ಬೋದು. ಇದನ್ನು ಭಾಳ ಸಿಂಪಲ್ ಆಗಿರತಕ್ಕಂಥದ್ದು ಇದು. ನೆಕ್ಸ್ಟ್ ಬರ್ತಕ್ಕಂಥದ್ದೇನು? ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿ ಅಂತೇಳಿ. ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿ ಒಳಗೆ ಫಸ್ಟ್ ಒನ್ ಏನದ ರೀ? ಇದ್ರ ಬಗ್ಗೆ ಮಾತಾಡೋಣ ನಾವು. ಇದ್ರ ಬಗ್ಗೆ ಓಕೆ. ಎ ಯೂನಿಯನ್ ಬಿ ಇಂಟರ್ಸೆಕ್ಷನ್ ಸಿ ಈಕ್ವಲ್ಸ್ ಟು ಎ ಯೂನಿಯನ್ ಬಿ ಇಂಟರ್ಸೆಕ್ಷನ್ ಎ ಯೂನಿಯನ್ ಸಿ ಅದ. ಎ ಯೂನಿಯನ್ ಸಿ ಇದು ಕರೆಕ್ಟ್ ಅದ ನಾ ಸ್ಟೇಟ್ಮೆಂಟು ಅಂತೇಳಿ ಚೆಕ್ ಮಾಡ್ಬೇಕು. ಈಗ ಎಲ್ ಎಚ್ ಎಸ್ ಈಕ್ವಲ್ಸ್ ಟು ಆರ್ ಎಚ್ ಎಸ್ ಐತೇನಿಲ್ಲು ಅಂತೇಳಿ. ಓಕೆ, ಎ ಏನದ ರೀ? ಎ ಅಂತಂದ್ರೆ ಏನು? 1 2 ಅದ ರೀ. ಬಿ ಅಂತಂದ್ರೆ ಏನು? ಯೂನಿಯನ್ ಬಿ 2 3 ಇಂಟರ್ಸೆಕ್ಷನ್ 3 4. ನೋಡ್ರಿ, ಎ ಅಂತಂದ್ರೆ 1 2 ಅದ, ಬಿ ಸಿ ಅದ, ಬಿ ಅಂತಂದ್ರೆ 2 3, ಸಿ ಅಂತಂದ್ರೆ 3 4 ಇಂಟರ್ಸೆಕ್ಷನ್ ಅದ ರೀ. ಇಲ್ಲಿ 1
ಮತ್ತು 2 ಹಾಗೆ ತೊಗೊಳ್ತೀವಿ, ಯೂನಿಯನ್ ತೊಗೊಳ್ತೀವಿ, 2 3 3 4 ಇದ್ರಾಗ ಇಂಟರ್ಸೆಕ್ಷನ್ ಇರೋದ್ರಿಂದ ಕಾಮನ್ ಏನದ ಇದರಲ್ಲಿ 3 ಕಾಮನ್ ಅದ. ಸೊ 3 ಕಾಮನ್ ತೊಗೊಂಡ್ವಿ ನಾವೀಗ. ಸೊ ಇವುಗಳನ್ನು ಇಲ್ಲಿ ಒಂದು ಐತಿ ಎ ಮತ್ತು ಇಲ್ಲಿ ಇವೆರಡರ ನಡುವಿನ ಇಂಟರ್ಸೆಕ್ಷನ್ ಐತಿ. ಇವುಗಳನ್ನ ಏನು ಮಾಡ್ಬೇಕೀಗ ಯೂನಿಯನ್ ಮಾಡಬೇಕು. ಯೂನಿಯನ್ ಅಂದರೆ ಎಲ್ಲವನ್ನು ಸೇರಿಸಿ ಬರೀಬೇಕು. 1 2 3 ಇದೇನು ಬಂತು LHS ಬಂತು, LHS. ನೆಕ್ಸ್ಟ್ ಬರ್ತಕ್ಕಂಥದ್ದೇನು RHS. RHS ಏನೈತೆ ರೀ ಎ ಯೂನಿಯನ್ ಬಿ ಇಂಟರ್ಸೆಕ್ಷನ್ ಎ ಯೂನಿಯನ್ ಸಿ ಇದಲ್ಲ. ಸೊ ಎ ಅಂತಂದ್ರೆ ಏನು 1 2 ಯೂನಿಯನ್ 2 3 ಬ್ರಾಕೆಟ್ ಇಂಟರ್ಸೆಕ್ಷನ್ ಎ ಅದ ಇಲ್ಲಿ. ಎ ಅಂದರೆ 1 2 ಯೂನಿಯನ್ ಬಿ ಸಿ ಅದ. ಸಿ ಅಂತಂದ್ರೇನು 3 4 ಅದ. ಈ ರೀತಿಯಾಗಿ ಐತದ. ಇದನ್ನು ನಾವು ಎಕ್ಸಾಂಪಲ್ ಪ್ರಕಾರ ಬರ್ಕೊಂಡಿದ್ದೀವಿ. ಈ ಎರಡರ ನಡುವಿನ ಯೂನಿಯನ್ ಏನು ಬರ್ತೈತಿ 1 2 3 ಬರ್ತದೆ. ಎಲ್ಲವನ್ನು ಸೇರಿಸಿ ಬರೀಬೇಕು. ಇಂಟರ್ಸೆಕ್ಷನ್ ಇವುಗಳ ನಡುವಿನ ಯೂನಿಯನ್ ಏನು ಬರ್ತದೆ ರೀ ಯೂನಿಯನ್ ಐತಿ ಇಲ್ಲಿ. ಇದ್ರ ಇಂಟರ್ಸೆಕ್ಷನ್ ಇವುಗಳ ನಡುವಿನ ಯೂನಿಯನ್ ಏನು ಬರ್ತೈತಿ ಎಲ್ಲ ಸೇರಿಸಿ ಬರೀಬೇಕು ನಾವು. 1 2 3 4 ಬರ್ತದೆ. 1 2 3 4 1 2 3 4 1 2 3 1 2 3 4 ಇವುಗಳ ನಡುವಿನ ಇಂಟರ್ಸೆಕ್ಷನ್ ತೆಗಿ ಅಂತಾರೆ. ಅದ್ರಾಗ ಕಾಮನ್ ಏನಿದಾವು 1 2 3 ಕಾಮನ್ ಅದಾವೆ, 1 2 3 ಕಾಮನ್ ಅದಾವೆ. ಸೊ ಏನು ಬಂತು ಹಾಗಿದ್ರೆ ಇದು 1 2 3 ಕಾಮನ್ ಇತ್ತು, 1 2 3 ಬಂತು. 1 2 3 ಅಂದರೆ ಏನು RHS ರೈಟ್ ಹ್ಯಾಂಡ್ ಸೈಡ್. ರೈಟ್ ಹ್ಯಾಂಡ್ ಸೈಡ್ ಈಕ್ವಲ್ಸ್ ಟು ಲೆಫ್ಟ್ ಹ್ಯಾಂಡ್ ಸೈಡ್. LHS ಈಕ್ವಲ್ ಟು RHS ಆಯಿತು. ಸೊ ಏನಾಯ್ತು ಯಾವ ಲಾ ಈ ಲಾ ಮುಗೀತೀಗ. ಸೊ ಈ ಪ್ರಾಪರ್ಟಿನ ಜಸ್ಟಿಫೈ ಮಾಡಿದ್ವಿ. ನೆಕ್ಸ್ಟ್ ಬರ್ತಕ್ಕಂಥ ಪ್ರಾಪರ್ಟಿ ಏನು ಈ ಪ್ರಾಪರ್ಟಿ. ಈಗ ಯಾವುದು ಡಿಸ್ಟ್ರಿಬ್ಯೂಟಿವ್ ಲಾ ಒಳಗೆ ಇಂಟರ್ಸೆಕ್ಷನ್ ಪ್ರಾಪರ್ಟಿನ ನೋಡ್ರಿ. ಏನದ ರೀ ಎ ಇಂಟರ್ಸೆಕ್ಷನ್ ಬಿ ಯೂನಿಯನ್ ಸಿ ಬ್ರಾಕೆಟ್ ಬಿ ಯೂನಿಯನ್ ಸಿ ಈಕ್ವಲ್ಸ್ ಟು ಎ ಇಂಟರ್ಸೆಕ್ಷನ್ ಬಿ ಯೂನಿಯನ್ ಎ ಇಂಟರ್ಸೆಕ್ಷನ್ ಸಿ ಅದ. ಇದು LHS, ಇದನ್ನು RHSಗೆ ಜಸ್ಟಿಫೈ ಮಾಡಬೇಕು. ಓಕೆ, ಟ್ರೂ ಫಾಲ್ಸ್ ಫೈಂಡ್ ಮಾಡಬೇಕು. ಸೊ ಏನದ ರೀ ಎ ಅಂತಂದರೆ 1 ಮತ್ತು 2 ಇಂಟರ್ಸೆಕ್ಷನ್ ಬ್ರಾಕೆಟ್ ಬಿ ಏನದ ರೀ 2 ಮತ್ತು 3 ಯೂನಿಯನ್ ಸಿ ಏನದ ರೀ 3 ಮತ್ತು 4 ಇಲ್ಲೇ ಅದ ನೋಡ್ರಿ ಸಿ. ಓಕೆ, ನಾವು ಏನು ಮಾಡತ್ತೀವಿ LHS ಅನ್ನು ಮಾಡತ್ತೀವಿ. LHS ಅಂತಂದ್ರೆ ಬಂತು ನಮಗೆ 1 2 ಎ ಇಂಟರ್ಸೆಕ್ಷನ್ ಬಿ ಸಿ ಯೂನಿಯನ್. ಓಕೆ, 1 ಮತ್ತು 2ನ ಹಾಗೆ ತೊಗೊಳ್ತೀವಿ. ಇಂಟರ್ಸೆಕ್ಷನ್ 2 3 ಯೂನಿಯನ್ 3 4 2 3 ಯೂನಿಯನ್ 3 4 ಅಂತಂದರೆ ಎಲ್ಲನೂ ಸೇರಿಸಿ ಬರೀಬೇಕು ನಾವು. ಎಲ್ಲನೂ ಸೇರಿಸಿ ಬರೆದು ಏನು ಬರ್ತೈತಿ 2 3 4 ಬರ್ತದೆ. ಎಲ್ಲವನ್ನು ಸೇರಿಸಿ ಬರ್ತದೆ 2 3 4 ಬರ್ತದೆ. ಓಕೆ, ಇಲ್ಲಿ 1 2 ಅದ, ಇಲ್ಲಿ 2 3 4 ಅದ. ಇವುಗಳನ್ನು ಇಂಟರ್ಸೆಕ್ಷನ್ ಮಾಡಬೇಕು. ಕಾಮನ್ ಏನೈತಿ ಇಲ್ಲಿ 2 ಕಾಮನ್ ಐತಿ, ಇಲ್ಲಿ 2 ಕಾಮನ್ ಐತಿ. ಸೊ ಇದ್ರದ್ದು ಏನು ಬರ್ತೈತಿ 2 ಬರ್ತೈತಿ. ಇದಕ್ಕೆ ಏನಾಯ್ತಿದು LHS ಆಯಿತು. LHS ಈಕ್ವಲ್ ಟು RHS ಏನದ ಇಲ್ಲಿ ಬರ್ಕೊಡೋಣ. ಏನು ಎ ಇಂಟರ್ಸೆಕ್ಷನ್ ಬಿ ಬ್ರಾಕೆಟ್ ಕಂಪ್ಲೀಟ್ ಯೂನಿಯನ್ ಎ ಇಂಟರ್ಸೆಕ್ಷನ್ ಸಿ ಬ್ರಾಕೆಟ್ ಕಂಪ್ಲೀಟ್. ಸೊ ಎ ಏನದ ರೀ ಎ ಅಂದ್ರೆ 1 2 ಇಂಟರ್ಸೆಕ್ಷನ್ ಬಿ ಏನದ ರೀ 2 3 ಯೂನಿಯನ್ ಬ್ರಾಕೆಟ್ ಇದು ಎ ಅಂದ್ರೆ 1 2 ಇಂಟರ್ಸೆಕ್ಷನ್ ಸಿ ಅಂತಂದರೆ 2 3 4 ಇದೆ ಇಂಟರ್ಸೆಕ್ಷನ್ ಇದೆ. ಓಕೆ, 1 2 ಇದ್ರ ನಡುವಿನ ಕಾಮನ್ ಇಂಟರ್ಸೆಕ್ಷನ್ ಅಂದ್ರೆ ಕಾಮನ್ ಏನಿದೆ 2 ಅದ. 2 ಕಾಮನ್ ಅದ. 2 ಕಾಮನ್ ತೊಗೊಂಡಿದ್ವಿ. ಯೂನಿಯನ್ ಇಲ್ಲಿ ಏನಾದರೂ ಕಾಮನ್ 1 2 3 4 ಇಲ್ಲಿ ಏನು ಕಾಮನ್ ಇಲ್ಲ. ನೋಡಿರಿ ಎರಡರ ನಡುವೆ ಏನಾದರೂ ಕಾಮನ್ ಅದ 1 2 3 4 ಕಾಮನ್ ಏನೂ ಇಲ್ಲ. ಸೊ ಕಾಮನ್ ಏನೂ ಇಲ್ಲ ಅಂತಂದ್ರೆ ನಲ್ ಬರ್ತದೆ. ಸೊ 2 ಯೂನಿಯನ್ ನಲ್ ಅಂತಂದರೆ 2ನ ಬರ್ತದೆ. ಇದೇನಾಯಿತು RHS ಆಯಿತು. ಸೊ LHS ಏನಿತ್ತು ರೀ 2ನ ಇತ್ತು. RHS ಏನದ ಅದು 2ನ ಅದ. ಸೊ ಏನಾಯಿತು ಜಸ್ಟಿಫೈ ಆಯಿತು. ಯಾವುದು ಡಿಸ್ಟ್ರಿಬ್ಯೂಟಿವ್ ಒಳಗೆ ಇಂಟರ್ಸೆಕ್ಷನ್ ಲಾ ಜಸ್ಟಿಫೈ ಆಯಿತು. ನೆಕ್ಸ್ಟ್ ಬರ್ತಕ್ಕಂಥದ್ದು ಐಡೆಂಟಿಟಿ ಪ್ರಾಪರ್ಟಿ ಅಂತ ಬರ್ತದೆ. ಐಡೆಂಟಿಟಿ ಪ್ರಾಪರ್ಟಿ ಕೂಡ ಭಾಳ ಇಂಪಾರ್ಟೆಂಟು. ಸಿಂಪಲ್ಲಾಗಿ ಕೊಟ್ಬಿಡ್ತಾರೆ. ಏನು ನೋಡ್ರಿ, ಐಡೆಂಟಿಟಿ ಪ್ರಾಪರ್ಟಿ ಒಳಗೆ ಎ ಯೂನಿಯನ್
ನಲ್ ಈಕ್ವಲ್ಸ್ ಟು ಎ ಈಸ್ ಟ್ರೂ ಆರ್ ಫಾಲ್ಸ್ ಅಂತ ಕೊಡ್ತಾರೆ. ಇದು ಸತ್ಯನ ಸುಳ್ಳು ಅಂತೇಳಿ ಅವಾಗ ನೀವು ಜಸ್ಟಿಫೈ ಮಾಡ್ಬೇಕು. ಇದನ್ನು ಜಸ್ಟಿಫೈ ಮಾಡಿದ್ರೆ ಗೊತ್ತಾಗ್ತದೆ. ಈ ಎಕ್ಸಾಂಪಲ್ ಹಾಕೊಂಡ್ರೆ ನೋಡಿರಿ, ಎ ಏನೈತ್ರಿ 1 ಮತ್ತು 2 ಅದ. ಯೂನಿಯನ್ ನಲ್ ಅಂತಂದ್ರೆ ನಲ್ ಏನು ಇಲ್ಲ ಅಂತ ಅರ್ಥದು. ಸೊ ಯೂನಿಯನ್ ಇವೆರಡನ್ನೂ ಯೂನಿಯನ್ ಮಾಡಿರಿ ಏನು ಬರ್ತದ 1 ಮತ್ತು 2ನ ಬರ್ತದೆ. 1 ಮತ್ತು 2 ಅಂತಂದ್ರೆ ಏನದು, ಅದು ಏನಾಗಿರ್ತದೆ ಅದು. ಎಸ್, ಎ ಯೂನಿಯನ್ ನಲ್ ಈಕ್ವಲ್ಸ್ ಟು ಎ. ಎಸ್ ಟ್ರೂ, ಇಟ್ ಇಸ್ ಟ್ರೂ. ಎಸ್ ಇಟ್ ಇಸ್ ಟ್ರೂ. ಇದಕ್ಕೇನಂತ ನಾವು ಐಡೆಂಟಿಟಿ ಪ್ರಾಪರ್ಟಿ ಅಂತ ಕರಿತೀವಿ. ಇದ್ರಾಗ ಇನ್ನೊಂದು ಬರ್ತದೆ ಎ ಇಂಟರ್ಸೆಕ್ಷನ್ ಯೂನಿವರ್ಸ್ ಬರ್ತದೆ. ಎ ಇಂಟರ್ಸೆಕ್ಷನ್ ಯೂನಿವರ್ಸ್ ಈಕ್ವಲ್ಸ್ ಟು ಎ ಅಂತ ಬರ್ತದೆ. ಎ ಮತ್ತು ಅದರ ನಡುವೆ ಇಂಟರ್ಸೆಕ್ಷನ್ ಯೂನಿವರ್ಸ್. ಯೂನಿವರ್ಸ್ ಅಂದ್ರೆ ಏನು 1 2 3 4. ನೋಡಿರಿ, ಎ ಅಂತಂದ್ರೆ ಏನದ 1 2 ಅದ. ಇಂಟರ್ಸೆಕ್ಷನ್ ಯೂನಿವರ್ಸ್ ಏನದ ರೀ 1 2 3 4 ಅದ. ಇಂಟರ್ಸೆಕ್ಷನ್ ಅಂದ್ರೆ ಕಾಮನ್. ಇವೆರಡರ ನಡುವೆ ಕಾಮನ್ ಏನದ ರೀ 1 ಮತ್ತು 2 ಕಾಮನ್ ಅದ. 1 ಮತ್ತು 2 ಅಂದ್ರೆ ಏನಿದು ಎ ಹೌದಿಲ್ಲ ಇದು. ಸೊ ಎ ಇಂಟರ್ಸೆಕ್ಷನ್ ಯೂನಿವರ್ಸ್ ಅಂತಂದ್ರೆ ಏನೇ ಬರ್ತದ ಅಂತ ಅರ್ಥದು. ಇದು ಯಾವ ಲಾ? ಐಡೆಂಟಿಟಿ ಲಾ. ಐಡೆಂಟಿಟಿ ಲಾನ ಜಸ್ಟಿಫೈ ಮಾಡಿದ್ವಿ. ಎ ಯೂನಿಯನ್ ನಲ್ ಅಂತಂದ್ರೆ ಎ ಬರ್ತದ, ಎ ಇಂಟರ್ಸೆಕ್ಷನ್ ಯೂನಿವರ್ಸ್ ಅಂತಂದ್ರೆ ಏನ ಬರ್ತದ ಅಂಥೇಳಿ. ನೆಕ್ಸ್ಟ್ ಬರ್ತಕ್ಕಂಥದ್ದು ಏನು? ಡಾಮಿನೇಷನ್ ಪ್ರಾಪರ್ಟಿ ಅಂತ ಬರ್ತದೆ. ಡಾಮಿನೇಷನ್ ಪ್ರಾಪರ್ಟಿ ಸ್ಪೀಡ್ ಆಗ್ತಾ ಇಲ್ಲ ಅಂತ ಅನ್ಕೋತೇವೆ ನಾವು. ಆರಾಮ್ ಕುಂತು ಕ್ಲಾಸ್ ಕೇಳ್ರಿ, ಭಾಳ ಸ್ಲೋ ಆಗಿ ಹೇಳ್ತಾ ಹೋಗ್ತೀನಿ. ಎಲ್ಲಿ ನಿಮಗೆ ಡಿಫಿಕಲ್ಟ್ ಅನಿಸ್ತಾ ಅಲ್ಲಿ ಪಾಸ್ ಮಾಡಿ ನೋಡ್ತಾ ಹೋಗ್ರಿ, ಅಂಡರ್ಸ್ಟ್ಯಾಂಡ್ ಆಗ್ತಾ ಹೋಗ್ತದೆ. ನೆಕ್ಸ್ಟ್ ಬರ್ತಕ್ಕಂಥದ್ದು ಏನು? ಡಾಮಿನೇಷನ್ ಲಾ. ಡಾಮಿನೇಷನ್ ಪ್ರಾಪರ್ಟಿ ಅಂತ ಬರ್ತದೆ. ಏನು ಡಾಮಿನೇಷನ್ ಪ್ರಾಪರ್ಟಿ ಅಂತಂದರೆ ಎ ಯೂನಿಯನ್ ಯೂನಿವರ್ಸ್ ಈಕ್ವಲ್ಸ್ ಟು ಯೂನಿವರ್ಸ್ ಅಂತೇಳಿ. ಎ ಯೂನಿಯನ್ ಯೂನಿವರ್ಸ್ ಈಕ್ವಲ್ ಟು ಯೂನಿವರ್ಸ್. ಇದು ಟ್ರೂನೋ ಫಾಲ್ಸೋ ಅಂತ ಕ್ವಶನ್ಗೆ ಏನು ಹೇಳ್ತೀರಿ? ಟ್ರೂ ಅಂತ ಹೇಳ್ತೀರಿ. ನೀವು ನೆನ್ಪಿಟ್ಕೊಂಡಿದ್ರೆ ಟ್ರೂ ಅಂತ ಹೇಳ್ತಿರೋ, ಏನು ನೀವು ಎಕ್ಸಾಂಪಲ್ ಮುಖಾಂತರ ಮಾಡಿ ನೋಡಿದಾಗ ಟ್ರೂ ಅಂತ ಹೇಳ್ತಿರೋ. ನೆನ್ಪಿಟ್ಕೊಳಕ್ಕೆ ಆಗಂಗಿಲ್ಲ, ಎಲ್ಲವನ್ನೂ ನೆನ್ಪಿಟ್ಕೊಳಕ್ಕೆ ಆಗಂಗಿಲ್ಲ. ಅದಕ್ಕೆ ಈ ಎಕ್ಸಾಂಪಲ್ ನೆನ್ಪಿಟ್ಕೊಂಡ್ಬಿಟ್ರೆ ಎಲ್ಲವನ್ನೂ ಕೂಡ ಜಸ್ಟಿಫೈ ಮಾಡ್ಬೋದು ಅನ್ನೋದ್ರಿಂದ ಹೇಳ್ತಾ ಇರೋದು. ಎ ಅಂದರೆ ಏನದ ರೀ 1 ಮತ್ತು 2 ಅದ. ಯೂನಿಯನ್ ಯೂನಿವರ್ಸ್ ಅದ. ಯೂನಿವರ್ಸ್ನಲ್ಲಿ ಏನದ ರೀ 1 2 3 4 ಅದ. 1 2 3 4 ಅದ. ಇವುಗಳ ನಡುವೆ ಸಂಯೋಗ ಅಥವಾ ಯೂನಿಯನ್ ಮಾಡಿದರೆ ಏನು ಬರ್ತೈತೆ ರೀ 1 2 3 4. ಕಾಮನ್ ಇದನ್ನು ಬಿಟ್ಬಿಡಿ, ಎಲ್ಲ ಸೇರಿಸ್ಬಿಟ್ರೆ ಏನಾಗ್ತದೆ 1 2 3 4. 1 2 3 4 ಅಂತಂದ್ರೆ ಏನು? ಯೂನಿವರ್ಸ್. ಎ ಯೂನಿಯನ್ ಯೂನಿವರ್ಸ್ ಅಂದರೆ ಯೂನಿವರ್ಸ ಬರ್ತದೆ ಅಂತ ಅರ್ಥದು. ನೆಕ್ಸ್ಟ್ ಬರ್ತಕ್ಕಂಥದ್ದು ಏನು? ಎ ಇಂಟರ್ಸೆಕ್ಷನ್ ಯೂನಿವರ್ಸ್ ಅಂತಂದರೆ ಎ ಇಂಟರ್ಸೆಕ್ಷನ್ ನಲ್ ಅಂತಂದರೆ ಇದ್ರ ಬಗ್ಗೆ ಮಾತಾಡ್ತೀವಿ ನಾವು. ಎ ಇಂಟರ್ಸೆಕ್ಷನ್ ನಲ್ ಅಂತಂದರೆ ಈಗ ಇದ್ರ ಬಗ್ಗೆ ಆಯ್ತು. ಎ ಯೂನಿಯನ್ ಯೂನಿವರ್ಸ್ ಅಂತಂದರೆ ಯೂನಿವರ್ಸ್ ಆಯಿತು. ಎ ಇಂಟರ್ಸೆಕ್ಷನ್ ನಲ್ ಅಂದರೆ ನಲ್ ಆಗುತ್ತೆ ಅಂತ ಅರ್ಥದು. ನೋಡ್ರಿ, ಈಗ ಎ ಇಂಟರ್ಸೆಕ್ಷನ್ ನಲ್ ಈಕ್ವಲ್ಸ್ ಟು ನಲ್ ಆಗ್ತದಂತ. ಏನು ಎ ಅಂತಂದ್ರೆ ಏನು 1 2 ಇಂಟರ್ಸೆಕ್ಷನ್ ನಲ್. ಎರಡರದ ಕಾಮನ್ ಏನದವ ರೀ? ಏನೂ ಕಾಮನ್ ಇಲ್ಲ. ಏನೂ ಕಾಮನ್ ಇಲ್ಲ ಅಂದ್ರೆ ನಲ್ ಆಗುತ್ತದೆ. ಸೊ ನಲ್ ಈಕ್ವಲ್ಸ್ ಟು ಎ ಯೂನಿಯನ್ ನಲ್. ಎ ಇಂಟರ್ಸೆಕ್ಷನ್ ನಲ್ ಅಂತಂದರೆ ನಲ್ಲೇ ಬರ್ತದೆ ಅಂತದೆ. ಈ ಡಾಮಿನೇಷನ್ ಪ್ರಾಪರ್ಟಿ ಕೂಡ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ನೆಕ್ಸ್ಟ್ ಬರ್ತಕ್ಕಂಥದ್ದು ಏನು? ಐಡೆಂಪೊಟೆಂಟ್ ಪ್ರಾಪರ್ಟಿ ಅಂಥೇಳಿ ಭಾಳ ಮುಖ್ಯವಾಗಿರ್ತಕ್ಕಂಥದ್ದು. ಐಡೆಂಪೊಟೆಂಟ್ ಪ್ರಾಪರ್ಟಿ ಅಂತೇಳಿ. ಓಕೆ, ಐಡೆಂಪೊಟೆಂಟ್ ಏನಂದರೆ ಇಲ್ಲಿ ಎ ಯೂನಿಯನ್ ಎ ಈಕ್ವಲ್ಸ್ ಟು ಎ ಅಂತ ಬರ್ತದೆ. ಎ ಯೂನಿಯನ್ ಎ ಈಕ್ವಲ್ಸ್ ಟು ಎನೇ ಬರ್ತದೆ ಅಂತ ಅರ್ಥದ. ಏನಲ್ಲಿ ಏನದ ರೀ 1 ಮತ್ತು 2 ಅದ. ಯೂನಿಯನ್ ಮತ್ತೊಂದು ಏನಲ್ಲಿ ಏನದ ರೀ ಅದು 1 ಮತ್ತು 2ನ ಅದ ರೀ. ಸೊ ಎಲ್ಲ ಸೇರಿಸಿ ಏನು ಬರ್ತದ 1 ಮತ್ತು 2ನ ಬರ್ತದೆ. ಅದು ಯೂನಿಯನ್ ಅಂದರೆ ಎಲ್ಲವನ್ನು ಸೇರಿಸಿ ಬರೋದು. ಎ ಯೂನಿಯನ್ ಎ ಅಂತಂದ್ರೆ ಏನೇ ಬರ್ತದ. ನೆಕ್ಸ್ಟ್ ಬರ್ತಕ್ಕಂಥದ್ದು ಏನು? ಎ ಇಂಟರ್ಸೆಕ್ಷನ್ ಎ ಅಂತಂದ್ರೂ ಕೂಡ ಏನೇ ಬರ್ತದೆ ಅಂತ. ಎ ಇಂಟರ್ಸೆಕ್ಷನ್ ಎ ಅಂದರೂ ಕೂಡ ಏನೇ ಬರ್ತದೆ ಅಂತ ಅರ್ಥದ್ದು. ಎ ಇಂಟರ್ಸೆಕ್ಷನ್ ಅಂತಂದ್ರೆ ಏನು? ಎ ಅಂತಂದ್ರೆ 1 2 ಇಂಟರ್ಸೆಕ್ಷನ್ ಎ 1 2 ಏನು ಮತ್ತಿದು 1 2. ಇವೆರಡರ ನಡುವೆ ಕಾಮನ್ ಏನದ 1 2ನ ಕಾಮನ್ ಅದ. 1 2ನ ಕಾಮನ್ ಇದ್ರೆ 1 2 ಬಂತು. ಇದಕ್ಕೆ ಏನಂತ ಕರಿತೀವಿ ನಾವು? ಎ ಅಂತ ಕರಿತೀವಿ. ಎ ಇಂಟರ್ಸೆಕ್ಷನ್ ಎ ಅಂತಂದ್ರೆ ಏನೇ ಬರ್ತದೆ. ಇದು ಯಾವುದು? ಐಡೆಂಪೊಟೆಂಟ್ ಪ್ರಾಪರ್ಟಿ ಅಂತ ಅರ್ಥದೆ. ಎ ಯೂನಿಯನ್ ಎ ಅಂದರೂ ಎ ಇಂಟರ್ಸೆಕ್ಷನ್ ಎ ಅಂತಂದ್ರು ಏನೇ ಬರ್ತದೆ. ನೆಕ್ಸ್ಟ್ ಬರ್ತಕ್ಕಂಥದ್ದೇನು? ಕಾಂಪ್ಲಿಮೆಂಟ್. ಇದು ಭಾಳ ಇಂಪಾರ್ಟೆಂಟು. ಏನು ನೋಡ್ರಿ, ಎ ಅಂದ್ರೆ 1 ಮತ್ತು 2. ಎ ಅಂತಂದ್ರೆ ಏನು? 1 ಮತ್ತು 2. ಎ ಕಾಂಪ್ಲಿಮೆಂಟ್. ಕಾಂಪ್ಲಿಮೆಂಟ್ ಅಂದರೆ ಡ್ಯಾಶ್ ಕೊಡ್ತಾರೆ ಇಲ್ಲಿ. ಎ ಕಾಂಪ್ಲಿಮೆಂಟ್. ಎ ಕಾಂಪ್ಲಿಮೆಂಟ್ ಅಂತಂದ್ರೆ ಏನು? 1 ಮತ್ತು 2ನ ಬಿಟ್ಟು ಯೂನಿವರ್ಸ್ನಲ್ಲಿ ಏನಿದಾವೆ ಅಂತ ಅರ್ಥದು. 1 ಮತ್ತು 2ನ ಬಿಟ್ಟು ಯೂನಿವರ್ಸ್ನಾಗ ಏನದಾವೆ? 3 ಮತ್ತು 4 ಅದಾವೆ.
1 ಮತ್ತು 2ನ ಬಿಟ್ಟು ಈ ಪ್ರಪಂಚದಲ್ಲಿ ಏನದಾವು 3 ಮತ್ತು 4 ಅದಾವು ಯೂನಿವರ್ಸ್ನಲ್ಲಿ. ಎ ಅಂದ್ರೆ 1 ಆ್ಯಂಡ್ 2, ಎ ಕಾಂಪ್ಲಿಮೆಂಟ್ ಅಂತಂದರೆ 3 ಆ್ಯಂಡ್ 4 ಬರ್ತದೆ. 3 ಆ್ಯಂಡ್ 4 ಅರ್ಥ ಮಾಡ್ಕೊಂಡ್ರಿ. ಎ ಅಂತಂದರೆ 1 ಆ್ಯಂಡ್ 2, ಎ ಕಾಂಪ್ಲಿಮೆಂಟ್ ಅಂದರೆ 3 ಆ್ಯಂಡ್ 4. ಅಲ್ಲಿ ಕಾಂಪ್ಲಿಮೆಂಟ್ ಲಾ ಒಳಗೆ ಏನು ಕೊಟ್ಟಿದ್ದಾರೆ, ಎ ಯೂನಿಯನ್ ಎ ಡ್ಯಾಶ್ ಅಂತಂದ್ರೆ ಎ ಯೂನಿಯನ್ ಎ ಕಾಂಪ್ಲಿಮೆಂಟ್ ಅಂದರೆ ಎ ಇದು ನೋಡ್ರಿ ಯಾವುದಿದು ಕಾಂಪ್ಲಿಮೆಂಟ್ ಲಾ. ಇದು ಕಾಂಪ್ಲಿಮೆಂಟ್ ಪ್ರಾಪರ್ಟಿ ಬಗ್ಗೆ ಮಾತಾಡತ್ತೀವಿ ನಾವು. ಎ ಯೂನಿಯನ್ ಎ ಕಾಂಪ್ಲಿಮೆಂಟ್ ಅಂತಂದರೆ ಅದು ಏನಾಗಿರ್ತದೆ, ಯೂನಿವರ್ಸ್ ಆಗಿರ್ತದೆ ಅಂಥದ್ದು. ಎ ಯೂನಿಯನ್ ಎ ಕಾಂಪ್ಲಿಮೆಂಟ್ ಅಂದರೆ ಎ ಅಂತಂದ್ರೆ ಏನು ರೀ 1 ಮತ್ತು 2. ಎಸ್, ಎ ಅಂದರೆ 1 ಮತ್ತು 2 ಯೂನಿಯನ್ ಎ ಕಾಂಪ್ಲಿಮೆಂಟ್ ಅಂದರೆ ಏನು, ಯೂನಿವರ್ಸ್ನಾಗ ಏನ ಬಿಟ್ಟು ಮತ್ತೆ ಏನದಾವು ಅಂತ ಇರ್ತದೆ. ಏನು ಯೂನಿವರ್ಸ್ ಬಿಟ್ಟು ಮತ್ತೇನದಾವು 3 ಮತ್ತು 4 ಇದಾವೆ. ಇವುಗಳನ್ನು ಸೇರಿಸಿದ್ರೆ ಯೂನಿವರ್ಸ್ ಆಗ್ತದೆ ಅಂತದ್ದು. 1 2 3 4 ಯೂನಿಯನ್ ಅದ. ಎಲ್ಲವನ್ನು ಸೇರಿಸಿ ಬರೆಯೋಣ. 1 2 3 4 ಎಲ್ಲವನ್ನು ಸೇರಿಸಿ ಬರೆದಾಗ ಏನು ಬರ್ತೈತೆ ರೀ 1 2 3 4 ಬಂತು. 1 2 3 4 ಅಂದ್ರೆ ಏನು, ಯೂನಿವರ್ಸ್ ಅಂದರೆ 1 2 3 4. ಎ ಯೂನಿಯನ್ ಎ ಕಾಂಪ್ಲಿಮೆಂಟ್ ಅಂದ್ರೆ ಯೂನಿವರ್ಸ್ ಬರ್ತದೆ. ನೆಕ್ಸ್ಟ್ ಬರ್ತಕ್ಕಂಥದ್ದು ಏನು, ಎ ಇಂಟರ್ಸೆಕ್ಷನ್ ಕಾಂಪ್ಲಿಮೆಂಟ್ ಅಂದರೆ ನಲ್ ಬರ್ತದೆ ಅಂತ. ಎ ಇಂಟರ್ಸೆಕ್ಷನ್ ಎ ಕಾಂಪ್ಲಿಮೆಂಟ್ ಅಂದರೆ ನಲ್ ಬರ್ತದಂತ. ನಲ್ ಜಸ್ಟಿಫೈ ಮಾಡೋಣ ಇದನ್ನು. ಓಕೆ, ಎ ಅಂತಂದ್ರೆ ಏನು 1 2 ಇಂಟರ್ಸೆಕ್ಷನ್ ಎ ಕಾಂಪ್ಲಿಮೆಂಟ್ ಅಂದ್ರೆ ಏನು, ಎನ ಹೊರತುಪಡಿಸಿ ಯೂನಿವರ್ಸ್ನಲ್ಲಿ ಏನಿದಾವು 3 ಮತ್ತು 4 ಇದಾವೆ. 1 2 3 4 ಇಂಟರ್ಸೆಕ್ಷನ್ ಅಂದರೆ ಎರಡರಲ್ಲಿ ಕಾಮನ್ ಇರುವಂಥದ್ದೇನು 1 2 3 4 ಕಾಮನ್ ಯಾವೂ ಇಲ್ಲ. ಸೊ ಕಾಮನ್ ಯಾವೂ ಇಲ್ಲ ಅಂತಂದ್ರೆ ನಲ್ ಬರ್ತದೆ. ಎ ಇಂಟರ್ಸೆಕ್ಷನ್ ಎ ಕಾಂಪ್ಲಿಮೆಂಟ್ ಅಂದರೆ ನಲ್ ಬರ್ತದೆ. ಸೊ ಕಾಂಪ್ಲಿಮೆಂಟ್ ಲಾ ಕೂಡ ಜಸ್ಟಿಫೈ ಮಾಡಿದ್ವಿ ನಾವು. ನೆಕ್ಸ್ಟ್ ಬರ್ತಕ್ಕಂಥದ್ದು ಅಬ್ಸ್ಟ್ರಾಪ್ಷನ್ ಲಾ, ಅಬ್ಸ್ಟ್ರಾಪ್ಷನ್ ಪ್ರಾಪರ್ಟಿ ಅಂತ ಬರ್ತದೆ. ಅಬ್ಸ್ಟ್ರಾಪ್ಷನ್ ಲಕ್ಷಣ ಭಾಳ ಸಿಂಪಲ್ ಆಗಿರ್ತಕ್ಕಂಥದ್ದು ಕೂಡ ಇದು. ಏನು, ಎ ಯೂನಿಯನ್ ಎ ಇಂಟರ್ಸೆಕ್ಷನ್ ಬಿ. ಎ ಯಾವ್ದು ನೋಡತ್ತೀವಿ ನಾವೀಗ, ಅಬ್ಸ್ಟ್ರಾಪ್ಷನ್ ಲಾ ನೋಡತ್ತೀವಿ. ಅಬ್ಸ್ಟ್ರಾಪ್ಷನ್ ಪ್ರಾಪರ್ಟಿನ ನೋಡತ್ತೀವಿ. ಏನು, ಎ ಯೂನಿಯನ್ ಎ ಇಂಟರ್ಸೆಕ್ಷನ್ ಬಿ ಈಕ್ವಲ್ಸ್ ಟು ಏನ ಬರುತ್ತಂತ ನೋಡೋಣಂತೆ, ಚೆಕ್ ಮಾಡೋಣಂತೆ ಅದೇ ಬರುತ್ತಿಲ್ಲ ಅಂತೇಳಿ. ಎ ಅಂತಂದ್ರೆ ಏನು 1 ಮತ್ತು 2 ಯೂನಿಯನ್ ಎ ಅಂತಂದ್ರೆ 1 ಮತ್ತು 2. ಓಕೆ, ಇಂಟರ್ಸೆಕ್ಷನ್ ಬಿ ಅಂತಂದ್ರೆ ಏನು 2 ಮತ್ತು 3. ಓಕೆ, ಇದು ಹೆಂಗೆ ಹಚ್ಕೊಡ್ರಿ 1 ಮತ್ತು 2 ಯೂನಿಯನ್ ಅದ. ಯೂನಿಯನ್ ಬರ್ಕೊಡ್ರಿ ಎ 1 2 3 4 ಎ ಮತ್ತು ಬಿ ನಲ್ಲಿ ಇಂಟರ್ಸೆಕ್ಷನ್ ಅದ. ಇಂಟರ್ಸೆಕ್ಷನ್ ಅಂದರೆ ಕಾಮನ್ ಇರೋದು ಏನೈತ್ರಿ ಇಲ್ಲಿ, ಕಾಮನ್ ಇರೋದು 2 ಕಾಮನ್ ಅದ. ಸೊ 2 ಕಾಮನ್ ಬರ್ಕೊಂಡ್ವಿ. ಓಕೆ, 1 2 ಯೂನಿಯನ್ 2 ಅಂತದ. ಇದೇನು ಬರ್ತದೆ ಹಾಗಿದ್ರೆ ಇದು 1 ಮತ್ತು 2ನ ಬರ್ತದೆ. ಕಾಮನ್ ಇದ್ದಿದ್ದನ್ನು ಒಂದು ಸತ ಅಷ್ಟೇ ಬರಿತೀವಿ. ಎಲ್ಲವನ್ನು ಸೇರಿಸಿ ಬರೆದಾಗ 1 2 ಆಯಿತು. ಎ ಯೂನಿಯನ್ ಇಂಟು ಎ ಇಂಟರ್ಸೆಕ್ಷನ್ ಬಿ ಅಂತಂದರೆ ಏನೇ ಬರ್ತೈತಿ. ಸೊ ಜಸ್ಟಿಫೈ ಮಾಡಿದ್ವಿ. ನೆಕ್ಸ್ಟ್ ಬರ್ತಕ್ಕಂಥದ್ದು ಏನು, ಎ ಇದು ನೋಡತ್ತೀವಿ ನಾವೀಗ. ಎ ಇಂಟರ್ಸೆಕ್ಷನ್ ನೋಡಿರಿ, ಎ ಇಂಟರ್ಸೆಕ್ಷನ್ ಎ ಯೂನಿಯನ್ ಬಿ ಅದು ಕೂಡ ಏನ ಬರ್ತದಂತೆ. ಹೆಂಗೆ, ಎ ಅಂತಂದ್ರೆ ಏನು 1 2 ಇಂಟರ್ಸೆಕ್ಷನ್ಗೆ ಇಂಟರ್ಸೆಕ್ಷನ್ ಇಲ್ಲಿ ನೋಡ್ರಿ ಎ ಅದ 1 2 ಆಮೇಲೆ ಯೂನಿಯನ್ ಅದ. ಯೂನಿಯನ್ ಬಿ ಏನಂದ್ರೆ ಏನದ ರೀ, ಬಿ ಅಂತಂದ್ರೆ ಏನದ ರೀ 2 3 ಅದ. ಇವುಗಳ ನಡುವೆ ಯೂನಿಯನ್ ಮಾಡಿದಾಗ ಏನು ಬರ್ತತ್ತು 1 2 2 3 ಅದ. 1 2 3 ಬರ್ತದೆ. ಎಸ್, ಇಲ್ಲಿ ಇಂಟರ್ಸೆಕ್ಷನ್ ಅದ. ಇಲ್ಲಿ ಏನದ ರೀ 1 ಮತ್ತು 2 ಅದ. ಇಂಟರ್ಸೆಕ್ಷನ್ ಅಂದರೆ ಏನು, ಕಾಮನ್ ಇರ್ತಕ್ಕಂಥದ್ದು. ಕಾಮನ್ ಏನದ ರೀ 1 2 1 2 ಎರಡರಾಗೂ ಕಾಮನ್ ಅದ. 1 ಮತ್ತು 2 ಎರಡರಾಗೂ ಕಾಮನ್ ಅದ. ಅಂದರೆ ಇದೇನಿದು ಎ, ಇದು ಎ ಅಂದರೆ ಏನು 1 2. ಸೊ ಈ ಪ್ರಾಪರ್ಟಿ ಕೂಡ ಜಸ್ಟಿಫೈ ಆಯಿತು. ಈ ರೀತಿಯಾಗಿ ಪ್ರಾಪರ್ಟೀಸ್ಗಳ ಮೇಲೆ ಕ್ವಶನನ್ನು ಕೇಳುವಂಥದ್ದು. 4 ಪ್ರಾಪರ್ಟಿ ಕೊಡ್ತಾರೆ, ಅದರ 2 ತಪ್ಪು ಕೊಟ್ಟಿರ್ತಾರೆ. ನೋಡ್ರಿ ಇಲ್ಲಿ ಎ ಯೂನಿಯನ್ ನಲ್ ಐತಲ್ಲ, ಇದು ಎ ಆಕತಿ. ಎ ಆಗೋ ಬದಲು ಇದನ್ನು ಯು ಅಂತ ಕೊಟ್ರೆ, ಯು ಅಂತ ಕೊಟ್ಟಿತ್ತಂದ್ರೆ ನೀವು ಸರಿನೂ ತಪ್ಪು ಅಂತ ಹೆಂಗೆ ಫೈಂಡ್ ಮಾಡ್ತೀರಿ, ಎಲ್ಲವನ್ನು ನೆನ್ಪಿಟ್ಕೊಂಡು ಹೋಗೋಕ್ಕಾಗೋದಿಲ್ಲ. ಸೊ ಅದಕ್ಕೆ ಈ ಎಕ್ಸಾಂಪಲ್ನ ಯೂಸ್ ಮಾಡ್ತೀರಿ, ಅದನ್ನು ಫೈಂಡ್ ಮಾಡ್ತೀರಿ. ಫೈಂಡ್ ಮಾಡಿದಾಗ ಸತ್ಯ ಇತ್ತಂದರೆ ಟ್ರೂ ಹಾಕ್ತೀರಿ. ಸೊ ಮಾರ್ಕ್ಸ್ ಬರ್ತಾ ಹೋಗ್ತವೆ. ಸೊ ಇದು ಒಂದು ವಿಷಯ ಆಗಿತ್ತು. ಸೊ ಎಂಡ್ ಆಫ್ ದಿಸ್ ಕ್ಲಾಸ್,
ಪ್ರೀವಿಯಸ್ ಇಯರ್ ಯಾವ ರೀತಿಯಾಗಿ ಸೆಟ್ ಮೇಲೆ ಕ್ವಶನ್ಸ್ ಕೇಳಿದಾರೆ ಅಂತ ಅವುಗಳನ್ನ ನೋಡಿಬಿಡೋಣ. ಒಂದು 5 ಕ್ವಶನ್ಸನ್ನು ಸಾಲ್ವ್ ಮಾಡೋಣ. ಮೊದಲಿಗೆ ದ ಲಾರ್ಜೆಸ್ಟ್ ಸಬ್ಸೆಟ್ ಆರ್ ಸಬ್ಸೆಟ್ಸ್ ದ್ಯಾಟ್ ಕ್ಯಾನ್ ಬಿ ಫಾರ್ಮ್ಡ್ ಫ್ರಾಮ್ ಸೆಟ್ ಎ. ಈ ಎ ಅನ್ನುವಂಥ ಒಂದು ಸೆಟ್ಟಿಂದ ಲಾರ್ಜೆಸ್ಟ್ ಸಬ್ಸೆಟ್ಟನ್ನು ಯಾವುದು ನಾವು ಕ್ರಿಯೇಟ್ ಮಾಡ್ಬೋದು ಅಂತ ಕೇಳಿದ್ದಾರೆ. ಸೊ ಈ ಸೆಟ್ಟಿದ್ದು ಲಾರ್ಜೆಸ್ಟ್ ಸಬ್ಸೆಟ್ ಏನಾಗಿರ್ತದಪ್ಪ ಅಂತಂದ್ರೆ ಕೊಟ್ಟಿರ್ತಕ್ಕಂಥ ಸೆಟ್ಟೇ ಆಗಿರ್ತದೆ. ಇದು ಯಾವಾಗಿದ್ರು ನೆನ್ಪಿಟ್ಕೊಡ್ರಿ. ಲಾರ್ಜೆಸ್ಟ್ ಸಬ್ಸೆಟ್ ಅಂತ ಕೇಳಿದರೆ ಕೊಟ್ಟಿರ್ತಕ್ಕಂಥ ಸೆಟ್ ಆಗಿರ್ತದೆ. ನೋಡ್ರಿ ಆಪ್ಷನ್ ಏನು ಕೊಟ್ಟರೆ, ಎ ಅಂತ ಕೊಟ್ಟಿದ್ದಾರೆ 2 3 7 9 ಅಂತ ಕೊಟ್ಟಿದ್ದಾರೆ. ಇದ್ರಾಗ 5 ಎಲಿಮೆಂಟ್ಸ್ ಅದಾವೆ, ಇದ್ರಾಗ 4 ಇದಾವೆ. ಇದಲ್ಲ. ಬಿ ಇದ್ರಾಗ 4 ಅದಾವು, ಇಲ್ಲಿ 5 ಇದಾವೆ. ಸಿ 2 3 7 9 6 ಇದನ್ನು ಉಲ್ಟಾ ಪಲ್ಟಾನು ಕೊಡ್ಬೋದು ಅವರು. 3 ಈ ಕಡೆ ಹಾಕಿ 2 ಈ ಕಡೆ ಹಾಕಿ, ಅದು ಏನೇ ಇರಲಿ. ಸೊ ಅದನ್ನು ನಾವು ಏನು ಮಾಡಬೇಕು, ಈ ಸೆಟ್ ಎಷ್ಟಿರುತ್ತಲ್ಲ ಅದರದ್ದು ಲಾರ್ಜೆಸ್ಟ್ ಸಬ್ಸೆಟ್ ಏನಾಗಿರ್ತದೆ ಅಂದರೆ ಆ ಸೆಟ್ಟೇ ಆಗಿರ್ತದೆ. ಇದು ಭಾಳ ಮುಖ್ಯವಾದಂಥ ಕಾನ್ಸೆಪ್ಟು. ನೆಕ್ಸ್ಟ್ ಬರ್ತಕ್ಕಂಥ ವಿಷಯ ಏನಪ್ಪ ಅಂತಂದರೆ, ನೆಕ್ಸ್ಟ್ ನೋಡ್ರಿ ಇದ್ರದ್ದು ಏನು ಆಪ್ಷನ್ ಯಾವುದು ಸರಿಪ್ಪ ಅಂತಂದ್ರೆ, ಎ ಮತ್ತು ಬಿ ಓನ್ಲಿ ಅಂತ ಕೇಳಿದ್ದಾರೆ, ಎ ಬಿ ಡಿ ಓನ್ಲಿ ಅಂತ ಕೇಳಿದ್ದಾರೆ, ಹಾಗೆ ಸಿ ಆ್ಯಂಡ್ ಡಿ ಓನ್ಲಿ ಅಂತ ಕೇಳಿದ್ದಾರೆ. ಇದರದ್ದು ಆನ್ಸರ್ ಏನಾಗಿರ್ತದಪ್ಪ ಅಂದರೆ ಸಿ ಓನ್ಲಿ ಆಗಿರ್ತದೆ. ಈ ಸಿ ಐತಲ್ಲ 2 3 7 9 ಇದು ಕರೆಕ್ಟ್ ಆನ್ಸರ್ ಆಗಿರ್ತದೆ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ದ ನಂಬರ್ ಆಫ್ ಸಬ್ಸೆಟ್ಸ್ ಆಫ್ ಅ ಸೆಟ್ ಕಂಟೈನಿಂಗ್ 6 ಎಲಿಮೆಂಟ್ಸ್ ಈಸ್. ನಾವು 6 ಎಲಿಮೆಂಟ್ಸ್ಗಳನ್ನು ಹೊಂದಿರತಕ್ಕಂಥ ಒಂದು ಸೆಟ್ ಇಂದ ಎಷ್ಟು ಸಬ್ಸೆಟ್ಗಳನ್ನು ಮಾಡಬಹುದು ಅಂತ ಕೇಳಿದ್ದಾರೆ. ಇಲ್ಲಿ ಸಬ್ಸೆಟ್ಗಳನ್ನು ಮಾಡಬಹುದು ಅಂತ ಕೇಳಿದ್ದಾರೆ. ಅದಕ್ಕೊಂದು ಟ್ರಿಕ್ ಅದ. ಆ ಟ್ರಿಕ್ನ ನಾನು ನಿಮ್ಗೆ ಹೇಳ್ಕೊಡ್ತೀನಿ ನೋಡಿರಿ. ಅದನ್ನು ಬಿಟ್ಬಿಡ್ರಿ ಕ್ವಶನ್ಸ್. ಒಂದು ಸೆಟ್ ಅದ, ಏನು ಎ ಅನ್ನುವಂಥ ಒಂದು ಸೆಟ್ ಅದ. 1 2 3 ಇದ್ರಾಗ 3 ಎಲಿಮೆಂಟ್ ಅದಾವೆ. ಇದರಿಂದ ನಾವು ಎಷ್ಟು ಸಬ್ಸೆಟ್ಗಳನ್ನು ಮಾಡ್ಬೋದು ಅಂತ ಕೇಳ್ತಾರೆ. ನೀವು ಒಂದೊಂದು ಮಾಡ್ಕೊತ ಹೋಗ್ಬೇಕು. ಸೊ ಎಮ್ ಟಿ ಸೆಟ್ ಕೂಡ ಒಂದು ಸಬ್ಸೆಟ್. ಒಂದು ಸೆಟ್ ಎಮ್ ಟಿ ಅಂತಂದರೆ ಏನೂ ಇಲ್ಲದೆ ಇರತಕ್ಕಂಥದ್ದು, ಏನೂ ಇರಲಿಲ್ಲ ಅಂತಂದರೆ ಅದಕ್ಕೆ ಈ ರೀತಿ ರಿಪ್ರೆಸೆಂಟ್ ಮಾಡ್ತಾ ಹೋಗ್ತೀವಿ. ಇದು ಒಂದು ಸಬ್ಸೆಟ್ಟು. ಆಮೇಲೆ 1 ಅನ್ನುವಂಥದ್ದು ಒಂದು ಸಬ್ಸೆಟ್ಟು, 2 ಅನ್ನುವಂಥದ್ದು ಒಂದು ಸಬ್ಸೆಟ್ಟು, 3 ಅನ್ನುವಂಥದ್ದು ಒಂದು ಸಬ್ಸೆಟ್ಟು. ನೋಡಿರಿ 1 2 3. ಆಮೇಲೆ 1 2 ಅನ್ನುವಂಥದ್ದು ಒಂದು ಸಬ್ಸೆಟ್ಟು, 1 2. ಆಮೇಲೆ 1 3 ಅನ್ನುವಂಥದ್ದು ಒಂದು ಸಬ್ಸೆಟ್ಟು, ಆಮೇಲೆ 2 3 ಅನ್ನುವಂಥದ್ದು ಒಂದು ಸಬ್ಸೆಟ್ಟು. ಈಗ 1 2 ತೊಗೊಂಡ್ರೆ 2 1 ತೊಗೊಳಕ್ಕೆ ಬರೋಂಗಿಲ್ಲ, ಯಾಕಂದ್ರೆ ಆರ್ಡರ್ ಡಸ್ ನಾಟ್ ಮ್ಯಾಟರ್. ಆರ್ಡರ್ಸ್ ಯಾವುದು ಮ್ಯಾಟ್ರ್ ಆಗಂಗಿಲ್ಲ ಇಲ್ಲಿ, ಮತ್ತು ಸೇಮ್ ಸೆಟ್ ಆಗುತ್ತದೆ. ಸೊ 1 2 3 4 5 6 7 ಲಾಸ್ಟ್ ಸೆಟ್ ಏನಪ್ಪ ಅಂದ್ರೆ ಈ ಸೆಟ್ಟನ ಸಬ್ಸೆಟ್ ಆಗಿರ್ತದೆ. ಲಾರ್ಜೆಸ್ಟ್ ಸಬ್ಸೆಟ್ ಯಾವುದಂದ್ರೆ ಅದಾಗಿರ್ತದೆ 1 2 3. ಸೊ 3 ಎಲಿಮೆಂಟ್ಗಳನ್ನು ಹೊಂದಿರತಕ್ಕಂಥ ಈ ಒಂದು ಸೆಟ್ಟಿಂದ ಎಷ್ಟು ಸಬ್ಸೆಟ್ ಮಾಡ್ಬೋದು ಅಂತಂದ್ರೆ 1 2 3 4 5 6 7 8 8 ಮಾಡಬಹುದು ಅಂತ ಅರ್ಥ. ಇದಕ್ಕೊಂದು ಸಿಂಪಲ್ ಟ್ರಿಕ್ಕನ್ನು ಯೂಸ್ ಮಾಡ್ತಾರೆ. ಏನಪ್ಪ ಅಂತಂದ್ರೆ, ಎಷ್ಟು ಎಲಿಮೆಂಟ್ ಅದಾವೆ? 3 ಎಲಿಮೆಂಟ್ ಅದಾವೆ. ಹೌದಾ? 3 ಎಲಿಮೆಂಟ್ ಅದಾವೆ. ಅದನ್ನು 2 ಮೇಲೆ ಗುಣಿಸಿಬಿಡೋದು. ಅಂದರೆ 2 × 2 × 2 ಅಂದರೆ ಎಷ್ಟು ಎಲಿಮೆಂಟ್ ಅದಾವಲ್ಲ ಅಷ್ಟು ಬರೀ 2ನ ಗುಣಿಸಿಬಿಟ್ರೆ ಸಿಕ್ಬಿಡುತ್ತೆ ನಮಗೆ. 2 2 4 4 2 8 ಎಷ್ಟು ಸಬ್ಸೆಟ್ಗಳನ್ನು ಕ್ರಿಯೇಟ್ ಮಾಡ್ಬೋದು? 8 ಸಬ್ಸೆಟ್ಗಳನ್ನು ಕ್ರಿಯೇಟ್ ಮಾಡ್ಬೋದು. 3 ಎಲಿಮೆಂಟ್ಸ್ ಇತ್ತಂದರೆ 8 ಸಬ್ಸೆಟ್ ಕ್ರಿಯೇಟ್ ಆಗ್ತವೆ. ಇಲ್ಲಿ 6 ಎಲಿಮೆಂಟ್ಸ್ಗಳನ್ನು ಕೊಟ್ಟಿದ್ದಾರೆ. ಸೊ 6 ಎಲಿಮೆಂಟ್ಸ್ ಇದ್ದರೆ ಎಷ್ಟು ಸಬ್ಸೆಟ್ ಕ್ರಿಯೇಟ್ ಆಗ್ತಾವೆ? ಸಿಂಪಲ್, ಹೌದಲ್ಲ? ಈ ಟ್ರಿಕ್ಕನ್ನು ಯೂಸ್ ಮಾಡ್ಕೊಂಡು ಬಿಡೋಣಂತ. ಏನು 6 ಎಲಿಮೆಂಟ್ ಇದ್ದಾವೆ, ಎಲಿಮೆಂಟ್ಸ್ 6 ಇದ್ದಾವೆ. 2 ಓಕೆ, ಎಷ್ಟಾಗುತ್ತಿದ್ದು? 2 × 2 × 2 × 2 × 2 1 2 3 4 5 6. ಓಕೆ, 2 2 4 4 2 8 8 2 16 16 32 32 64. ಸೊ 6 ಎಲಿಮೆಂಟ್ಗಳನ್ನು ಹೊಂದಿರತಕ್ಕಂಥ ಸೆಟ್ಟಿಂದ ಒಟ್ಟು 64 ಸಬ್ಸೆಟ್ಗಳನ್ನು ನಾವೇನು ಮಾಡ್ಬೋದು? ಕ್ರಿಯೇಟ್ ಮಾಡ್ಬೋದು. ಅದನ್ನೇ ಕೇಳಿದ್ರೆ ಎಷ್ಟು ಸಬ್ಸೆಟ್ಗಳನ್ನು ನಾವು ಕ್ರಿಯೇಟ್ ಮಾಡ್ಬೋದು ಅಂತ ಕೇಳಿದ್ರೆ ಒಟ್ಟು 64 ಅಂಥೇಳಿ. ಇನ್ನು ನೆಕ್ಸ್ಟ್ ಕ್ವಶನಿಗೆ ಬರ್ರಿ. ಏನು ಕೇಳಿದಾರೆ? ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಎಮ್ ಟಿ ಸೆಟ್ ಅಂತ ಕೇಳಿದ್ದಾರೆ. ಎಮ್ ಟಿ ಸೆಟ್ ಅಂತಂದರೆ ಏನು ಅಂತಂದರೆ, ಯಾವುದೇ ಎಲಿಮೆಂಟ್ ಇಲ್ಲದೆ ಇರತಕ್ಕಂಥ ಸೆಟ್ಟು. ಯಾವುದೇ ಎಲಿಮೆಂಟ್ ಇಲ್ಲದೆ ಇರತಕ್ಕಂಥ ಸೆಟ್ ಇದು. ಇದನ್ನು ಯಾವ ರೀತಿ ರಿಪ್ರೆಸೆಂಟ್ ಮಾಡ್ತೀವಿ? ಈ ರೀತಿ ರಿಪ್ರೆಸೆಂಟ್ ಮಾಡ್ತೀವಿ. ಓಕೆ, ಆಪ್ಷನ್ ಎ ಏನದ? 0 ಅದ. 0 ಕೂಡ ಒಂದು ಸೆಟ್ಟು, ಇದು ಬರೋದಿಲ್ಲ. ಓಕೆ, ನಲ್ ಸೆಟ್ ಅಂತ ಕೊಟ್ಟಿದ್ದಾರೆ. ಇದು ನಲ್ ಸೆಟ್. ಓಕೆ, ಬೋತ್ ಬಿ ಆ್ಯಂಡ್ ಸಿ. ಓಕೆ, ಈ ಆನ್ಸರ್ ಆಪ್ಷನ್
ಆಪ್ಷನ್ ಡಿ ಇಲ್ಲಿ ಕರೆಕ್ಟ್ ಆಗ್ತದೆ. ಓಕೆ, ಈ ರೀತಿಯಾಗಿರ್ತಕ್ಕಂಥ ಕ್ವಶನ್ಗಳು. ನೆಕ್ಸ್ಟ್ ಕ್ವಶನಿಗೆ ಬಂತಂದರೆ, ಸೊ ಈ ರೀತಿಯಾಗಿರ್ತಕ್ಕಂಥ ಕ್ವಶನ್ಗಳನ್ನು ಕೇಳ್ತಾರೆ. ಇದು ಸೆಟ್ ಪ್ರಾಪರ್ಟೀಸಿದ್ದು ಆಪ್ರೇಷನ್ಸ್ನಲ್ಲಿ ನಾವು ನೋಡಿದ್ದೀವಿ. ಎ ಯೂನಿಯನ್ ಎ ಕಾಂಪ್ಲಿಮೆಂಟ್ ಏನಾಗಿರ್ತದೆ ಅಂತ ಕೊಟ್ಟಿದ್ದಾರೆ. ಆಪ್ಷನ್ ಎ ಅದ, ಆಪ್ಷನ್ ಬಿ ನಲ್ ಅದ, ಆಪ್ಷನ್ ಸಿ ಯೂನಿವರ್ಸ್ ಅದ, ಆಪ್ಷನ್ ಎ ಡ್ಯಾಶ್ ಅದ. ನಾನು ನಿಮ್ಗೆ ಹೇಳಿರ್ತಕ್ಕಂಥ ಎಕ್ಸಾಂಪಲ್ ತೊಗೊಬಿಡ್ರಿ. ಎ ಅಂತಂದ್ರೆ ಏನು, 1 2, ಯೂನಿವರ್ಸ್ ಅಂತಂದರೆ 1 2 3 4 ಅಂತದ. ಸೊ ಎ ಇದಾಯಿತು. ಎ ಡ್ಯಾಶ್ ಏನಾಯಿತು, ಎ 1 2 ಇತ್ತಂದ್ರೆ ಎ ಡ್ಯಾಶ್ ಏನಾಗಿರ್ತೈತಿ ಅಥವಾ ಎ ಕಾಂಪ್ಲಿಮೆಂಟ್ ಏನಾಗಿರ್ತೈತಿ, 3 4 ಆಗಿರ್ತೈತಿ. ಇಲ್ಲಿ ಏನು ಕೇಳಿದ್ದಾರೆ, ಎ ಯೂನಿಯನ್ ಎ ಕಾಂಪ್ಲಿಮೆಂಟ್ ಅಂತ ಕೇಳಿದ್ದಾರೆ. ಎ ಯೂನಿಯನ್ ಎ ಕಾಂಪ್ಲಿಮೆಂಟ್ ಏನಾಗ್ತತಿ ಅಂತ ಕೇಳಿದ್ದಾರೆ. ಓಕೆ, ಎ ಅಂತಂದ್ರೆ ಏನು, 1 2 ಯೂನಿಯನ್ ಎ ಕಾಂಪ್ಲಿಮೆಂಟ್ ಅಂತಂದರೆ ಎ ಕಾಂಪ್ಲಿಮೆಂಟ್ ಅಂದರೆ ಎನ ಹೊರತುಪಡಿಸಿ ಏನದಾವು, 1 2ನ ಹೊರತುಪಡಿಸಿ ಏನದಾವು 3 4 ಅದಾವು. ಸೊ ಎ ಯೂನಿಯನ್ ಎ ಕಾಂಪ್ಲಿಮೆಂಟ್ ಅಂದರೆ ಏನಾಗುತ್ತೆ, 1 2 3 4 ಆಗುತ್ತೆ. ಸೊ ಇದೇನಿದು ಯೂನಿವರ್ಸ್ ಇದು. ಸೊ ಹಾಗಿದ್ರೆ ಆಪ್ಷನಲ್ಲಿ ಆಪ್ಷನ್ ಸಿ ಕರೆಕ್ಟ್ ಆಗುತ್ತೆ, ಯೂನಿವರ್ಸ್ ಆಗುತ್ತೆ. ಎ ಯೂನಿಯನ್ ಎ ಕಾಂಪ್ಲಿಮೆಂಟ್ ಏನಾಗುತ್ತೆ, ಹಾಗಿದ್ರೆ ಇದು ಯೂನಿವರ್ಸ್ ಆಗುತ್ತೆ. ಇದನ್ನು ಫೈಂಡ್ ಮಾಡ್ಬೇಕು ನೀವು. ಓಕೆ, ಇಲ್ಲಿ ಬರ್ರಿ. ವಿಚ್ ಒನ್ ಈಸ್ ಟ್ರೂ ಅಂತ ಕೇಳಿದ್ದಾರೆ. ಇವುಗಳಲ್ಲಿ ಯಾವುದು ಟ್ರೂ ಅಂತ ಕೇಳಿದ್ದಾರೆ. ಸೊ ಯಾವುದು ಟ್ರೂ ಅಂತ ನಾವು ಫೈಂಡ್ ಮಾಡ್ಬೇಕೀಗ. ಏನದ ಅಲ್ಲಿ, ಎ ಯೂನಿಯನ್ ಎ ಅಂತದ. ಎ ಯೂನಿಯನ್ ಎ ಏನಾಗ್ತತಿ, ಯೂನಿವರ್ಸ್ ಆಗ್ತತಿ ಅಂತ ಕೊಟ್ಟಿದ್ದಾರೆ. ಓಕೆ, ಎ ಅಂದರೆ ಗೊತ್ತದ ನಮಗೆ 1 2 ಅಂತ ನಾವು ತೊಗೊಂಡಿವಿ. ಯೂನಿವರ್ಸ್ ಒಳಗೆ ಏನದಾವು 1 2 3 4 ಇದನ್ನ ತಿಳಿಸ್ಕೊಟ್ಟಿದ್ದೀನಿ. ಬಟ್ ಈ ರೀತಿ ಕ್ವಶನ್ಸ್ ಬಂದರೆ ಹೆಂಗೆ ಟ್ಯಾಕಲ್ ಮಾಡಬೇಕು ಅನ್ನೋಂಥದ್ದು. ಎ ಯೂನಿಯನ್ ಎ ಯೂನಿವರ್ಸ್ ಆಗುತ್ತಂತೆ. ಎದಾಗ ಏನದಾವು 1 2 ಯೂನಿಯನ್ 1 2 ಎರಡು ಸೇರಿಸಿ ಏನಾಗುತ್ತಿದ್ದು 1 2ನಾಗುತ್ತೆ. ಸೊ 1 2ನಾಗುತ್ತೆ. ಯೂನಿವರ್ಸ್ನಾಗ ಏನದ ರೀ ಇಲ್ಲಿ 1 2 3 4 ಅದ. ಸೊ ಇದು ರಾಂಗ್, ಇದು ತಪ್ಪಾದ ಆಯ್ಕೆ ಆಗ್ತದೆ. ಇನ್ನು ನೆಕ್ಸ್ಟ್ ಬರುವಂಥದ್ದು ಏನು, ಎ ಇಂಟರ್ಸೆಕ್ಷನ್ ಎ ಈಕ್ವಲ್ಸ್ ಟು ನಲ್ ಆಕೈತಂತೆ. ಸೊ ಎ ಒಳಗೆ ಏನದಾವು 1 2 ಇಂಟರ್ಸೆಕ್ಷನ್ 1 2 ಈಸ್ ಈಕ್ವಲ್ ಟು ನಲ್ ಅಂತ. ಸೊ ಎರಡದ್ರಾಗ ಕಾಮನ್ ಏನದಾವ ರೀ 1 2 ಅದಾವೆ. 1 2 ಅದು 1 2 ಅಂದರೆ ಎ ಆಯ್ತಿದ್ದು, ನಲ್ ಆಗಲಿಲ್ಲ. ಸೊ ಈ ಆಪ್ಷನ್ ಕೂಡ ರಾಂಗ್ ಆಗುತ್ತೆ. ಇನ್ನು ಲಾಸ್ಟ್ ಸಿ ಆಪ್ಷನ್ಗೆ ಬರ್ರಿ. ಸಿ ಆಪ್ಷನ್ ಏನದ ರೀ, ಎ ಯೂನಿಯನ್ ನಲ್ ಈಕ್ವಲ್ಸ್ ಟು ಎ ಆಗತ್ತಂತ. ಸೊ ಎ ಏನದ ಹಾಗಿದ್ರೆ, ಎ ಅಂತಂದ್ರೆ 1 2 ಯೂನಿಯನ್ ನಲ್. ಓಕೆ, ಅಂದರೆ ಇದು ಏನಾಗತ್ತಿದು 1 2ನಾಗುತ್ತೆ. ನಲ್ ಸೇರಿಸಿದ್ರೆ 1 2ನಾಗುತ್ತೆ. ಸೊ ಇದು ಏನು ಎ. ಸೊ ಈ ಆಪ್ಷನ್ ಕರೆಕ್ಟ್ ಆಗ್ತದೆ. ಯಾವ ಆಪ್ಷನ್ನು, ಈ ಆಪ್ಷನ್ ಸಿ ಆಪ್ಷನ್ ಕರೆಕ್ಟ್ ಆಗುತ್ತೆ. ಡಿ ಆಪ್ಷನ್ ಕೂಡ ರಾಂಗ್ ಆಗುತ್ತೆ. ಮಾಡಿ ನೋಡಿರ್ಬೇಕಾದ್ರೆ ಎ ಇಂಟರ್ಸೆಕ್ಷನ್ ಯೂನಿವರ್ಸ್ ಈಸ್ ಈಕ್ವಲ್ ಟು ನಲ್ ಅಂತ. ಸೊ ಎ ಅಂತಂದ್ರೆ ಏನು, ಎ ಅಂತಂದರೆ 1 2 1 2. ಓಕೆ, ಇಂಟರ್ಸೆಕ್ಷನ್ ಯೂನಿವರ್ಸ್ ಅಂದರೆ ಏನಿದ್ದಿ 1 2 3 4 1 2 3 4 1 2 3 4. ಇವೆರಡರ ನಡುವಿನ ಕಾಮನ್ ಥಿಂಗ್ಸ್ ಏನಿದಾವು 1 ಆ್ಯಂಡ್ 2 ಅದಾವು. ಸೊ 1 ಆ್ಯಂಡ್ 2 ಇಂಟರ್ಸೆಕ್ಷನ್ 1 ಆ್ಯಂಡ್ 2. ಸೊ ಇದೇನಾಗುತ್ತೆ, ಏನಾಗುತ್ತೆ, ಇದು ನಲ್ ಆಗೋದಿಲ್ಲ. ಸೊ ಇದು ಕೂಡ ಆಪ್ಷನ್ ರಾಂಗ್. ಸೊ ಯಾವ್ದು ಸರಿಯಾಗಿತ್ತಾಗಿದ್ರೆ ಎ. ಇದನ್ನು ಹೆಂಗೆ ಮಾಡೋದು ಅಂತ ತಿಳಿಸ್ಕೊಟ್ನಿ. ಸೊ ನೀವು ನನ್ನ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿರಿ, ಬೆಲ್ ಐಕಾನ ಕ್ಲಿಕ್ ಮಾಡಿರಿ, ಸದಾ ನಮ್ಮ ಜೊತೆ ನೋಟಿಫೈ ಆಗಿರ್ರಿ. ಕ್ಲಾಸ್ ಎಲ್ಲ ಇಷ್ಟ ಆದರೆ ಲೈಕ್ ಮಾಡಿರಿ, ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು ಸೊ ಮಚ್.